Welcome to KR Tutorials. KR Tutorials is bringing you the exclusive mathematics online classes for upcoming HSTR 2023 CET. ಸ್ನೇಹಿತರೆ, ನಿಮಗಿದು ಸುವರ್ಣ ಅವಕಾಶ. ಈ ಕ್ಲಾಸ್ಗೆ ಯಾವ ರೀತಿ ಜಾಯಿನ್ ಆಗಬೇಕು, ಇದರ ಶುಲ್ಕ ಯಾವ ರೀತಿ ಇತ್ಯಾದಿ ವಿವರಗಳನ್ನು ತಿಳಿದುಕೊಳ್ಳಲಿಕ್ಕೆ ಈ ಮುಂದೆ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ತಾವು ಸಂಪರ್ಕಿಸಬಹುದು. ಯು ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ ಮೋರ್ ಡೀಟೇಲ್ಸ್, ಹೌ ಟು ಜಾಯಿನ್ ದ classes and what is the fee structure and schedule and all those things. So today we are discussing about one of the important topics, important concept on which almost all the competitive examination you will get a question or two. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ, ಪರಿಕಲ್ಪನೆಯ ಮೇಲೆ ನಿಮಗೆ ಕನಿಷ್ಠ ಒಂದಾದರೂ ಪ್ರಶ್ನೆ ಕೇಳ್ತಾರೆ. ಸೊ ಅದು ಅತ್ಯಂತ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ. ದಟ್ ಈಸ್ ನಥಿಂಗ್ ಬಟ್ ದ ಕೋಆರ್ಡಿನೇಟ್ ಜಿಯೋಮೆಟ್ರಿ ಆರ್ ಅನಾಲಿಟಿಕಲ್ ಜಿಯೋಮೆಟ್ರಿ ಆರ್ ಕಾರ್ಟೇಶಿಯನ್ ಜಿಯೋಮೆಟ್ರಿ. ಕನ್ನಡದಲ್ಲಿ ನಿರ್ದೇಶಾಂಕ ರೇಖಾಗಣಿತ ಮತ್ತು ಕಾರ್ಟೇಶಿಯನ್ ರೇಖಾಗಣಿತ ಅಂತ ನಾವು ಕರಿತೀವಿ. ಸ್ನೇಹಿತರೆ, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ವಸ್ತುಗಳ, ಕೆಲವೊಂದು ಸ್ಥಾನಗಳ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿರ್ತದೆ. ಅಂತ 2-3 ಉದಾಹರಣೆಗಳನ್ನು ನಾವು ನೋಡೋಣ. ವಿಲ್ ಸಿ 2 or 3 situations where we need to identify the location of a place, or we have to place an object in a particular place. ಸೊ ಅಂಥ ಸಂದರ್ಭ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ನಾವೆಲ್ಲರೂ ಸಾಮಾನ್ಯವಾಗಿ ಮೂವಿ ಟಿಕೆಟ್ ನೋಡಿದಾಗ ಅದರಲ್ಲಿ ಆ ದಿನದ ಒಂದು ಮೂವಿ ಸಮಯ, ದಿನಾಂಕ, ಅದರ ಜೊತೆಗೆ ಫ್ರಂಟ್ ಸರ್ಕಲ್ G ಎನ್ನುವಂಥ ಒಂದು ಮಾಹಿತಿ ಸಹ ಇರಬಹುದು. ಈ ಫ್ರಂಟ್ ಸರ್ಕಲ್ G4 ಎನ್ನುವಂಥ ಮಾಹಿತಿ ಏನಂತ ತೋರಿಸ್ತದೆ ಅಂತಂದ್ರೆ, ನಾವು ಆ ನಿರ್ದಿಷ್ಟ ದಿನದ, ನಿರ್ದಿಷ್ಟ ಪ್ರದರ್ಶನದ, ನಿರ್ದಿಷ್ಟ ಚಿತ್ರಗ್ರಹದಲ್ಲಿ ಆ ಸಮಯಕ್ಕೆ ಆ ಗ್ರಹದಲ್ಲಿ ನಾವು ಫ್ರಂಟ್ ಸರ್ಕಲ್ ಸೆಕ್ಷನ್ ನಲ್ಲಿ G ಸಾಲ್ನಲ್ಲಿ 4ನೇ ಸೀಟ್ಗೆ ನಮಗೆ ಬುಕ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಯಾವ ಸೀಟಲ್ಲಿ ಹೋಗಿ ಕೂತ್ಕೊಬೇಕು ಅನ್ನೋದು ಅದು ನಿರ್ದೇಶನವನ್ನು ಕೊಡ್ತಾ ಇದೆ. ಅದೇ ರೀತಿ ಟ್ರೈನ್ ಟಿಕೆಟ್, ರಿಸರ್ವ್ ಮಾಡಿರುವಂಥ ಟ್ರೈನ್ ಟಿಕೆಟ್ನಲ್ಲಿ S441 ಅಂತ ಬರೆದಿದೆ. ಅಲ್ಲಿ ಇದರ ವಿವರಗಳ ಜೊತೆಗೆ ಆ ಟ್ರೈನ್ನ ಹೆಸರು, ಎಲ್ಲಿಂದ ಎಲ್ಲಿಗೆ, ಯಾವ ದಿನಾಂಕ, ಯಾವ ಸಮಯ ಅನ್ನೋದರ ಜೊತೆಗೆ ಈ ಮಾಹಿತಿ ಸಹ ಇರ್ತದೆ. ಆ ನಿರ್ದಿಷ್ಟ ದಿನಾಂಕ, ದಿನ ಹಾಗೂ ಸಮಯದಂದು ಆ ನಿರ್ದಿಷ್ಟ ಟ್ರೈನ್ನಲ್ಲಿ ನಾವು S4 ಬೋಗಿಯಲ್ಲಿ 41ನೇ ಸೀಟು ನಮ್ದಾಗಿರ್ತದೆ, 41ನೇ ಬರ್ತ್ ನಮ್ಗಾಗಿರ್ತದೆ. ಸೊ ಅವರ್ ಬರ್ತ್ ಈಸ್ 41st ಬರ್ತ್ ಇನ್ ಸ್ಲೀಪರ್ ಕೋಚ್ 4 S4. ಅದೇ ರೀತಿ ನಾವು ಯಾರ್ದಾದ್ರೂ ಮನೆ ಅಡ್ರೆಸ್ ಹುಡುಕ್ಬೇಕಾದ್ರೆ ಆ ಅಡ್ರೆಸ್ ಅನ್ನ ಹಿಡ್ಕೊಂಡು ನಾವು ಅದರ ವಿವರಗಳೊಂದಿಗೆ ಹೋಗ್ತಾ ಹೋದಾಗ ನಮಗೆ ಆ ಮನೆ ಸಿಕ್ಬಿಡ್ತದೆ. ಸೊ ನಂಬರ್ 1 2nd ಕ್ರಾಸ್ 3rd ಮೇನ್ 4th ಬ್ಲಾಕ್ ರಾಮನಗರ್ ಬೀದರ್ ಅಂತ ಇದ್ರೆ ಮನೆ ಸಂಖ್ಯೆ 1 ಅದು ಬಂದಿರೋದು 2ನೇ ಕ್ರಾಸ್ ನಲ್ಲಿ ಮತ್ತು 3ನೇ ಮೇನ್ ನಲ್ಲಿ, ಅದು 4ನೇ ಬ್ಲಾಕ್ ನಲ್ಲಿದೆ, ರಾಮನಗರ್ ಎನ್ನುವಂತ ಒಂದು ಬಡಾವಣೆಯಲ್ಲಿ, ಬೀದರ್ ಎನ್ನುವಂತ ಊರಿನಲ್ಲಿ. ಈ ರೀತಿ ವಿ ಕ್ಯಾನ್ ಲೊಕೇಟ್ many things in our daily life by using these directions. ಈ ನಿರ್ದೇಶನಗಳನ್ನು ಉಪಯೋಗಿಸಿಕೊಂಡು ನಾವು ಅನೇಕ ವಸ್ತುಗಳನ್ನು, ಸ್ಥಳಗಳನ್ನು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಗುರುತಿಸಬಹುದು ಅಥವಾ ಇಡಬಹುದು. ಸೊ ಈಗ ನಮ್ಮ ಜಿಯೋಮೆಟ್ರಿ ಬಂದ್ರೆ ಇಲ್ಲಿ ಒಂದು ಆಯತವನ್ನು ಪರಿಗಣಿಸೋಣ. ಈ ಆಯತಕ್ಕೆ ಸಂಬಂಧಿಸಿದಂತೆ ಆಯತವು ನಮ್ಮ ಸಮತಲನವನ್ನ 3 ಭಾಗಗಳಾಗಿ ವಿಭಾಗಿಸುತ್ತದೆ. 1 is exterior,
another one is interior, one is on the rectangle. ಆಯತದ ಹೊರಭಾಗ, ಬಾಹ್ಯ ಭಾಗ, ಆಯತದ ಒಳಭಾಗ, ಅಂತರ್ಭಾಗ ಮತ್ತು ಆಯತದ ಮೇಲೆ ಅಂತ. So let us consider one point in the interior of the rectangle. ಆಯತದ ಒಳಭಾಗದಲ್ಲಿ ಒಂದು ಬಿಂದು P ಅನ್ನು ಗುರುತಿಸೋಣ. ಈಗ ಈ ಬಿಂದು P ನಿರ್ದಿಷ್ಟವಾಗಿ ಎಲ್ಲಿದೆ ಅಂತ ಹೇಳಬೇಕಾದ್ರೆ, ಕೆಲವರಿಗೆ ಇದು ಆಯತದ ಎಡ ಅರ್ಧದಲ್ಲಿ ಕಾಣ್ತಾ ಇದೆ, ಇಟ್ ಈಸ್ ಇನ್ ದ ಲೆಫ್ಟ್ ಹಾಫ್ ಆಫ್ ದ ರೆಕ್ಟ್ಯಾಂಗಲ್. ಇನ್ನು ಕೆಲವರು ಹೇಳ್ಬಹುದು ಇದು ಅಪ್ಪರ್ ಹಾಫ್ ಆಫ್ ದ ರೆಕ್ಟ್ಯಾಂಗಲ್ ಅಥವಾ ಆಯತದ ಮೇಲರ್ಧದಲ್ಲಿ ಇದೆ ಅಂತ ಹೇಳ್ಬಹುದು. ಇನ್ನು ಕೆಲವರು ನಿರ್ದಿಷ್ಟವಾಗಿ ಎಡ ಮೇಲ್ಭಾಗದ ಮೂಲೆಯಲ್ಲಿ ಇದು ಇದೆ ಅಂತ ಹೇಳ್ಬಹುದು. ಆದರೆ ಇನ್ನೂ ನಿರ್ದಿಷ್ಟವಾಗಿ ನಮಗೆ ಇದರ ಸ್ಥಾನವನ್ನು ಗುರುತಿಸಬೇಕಾದ್ರೆ, ಸೊ ಮೋರ್ ಪ್ರಿಸೈಸ್ಲಿ ವಿ ವಾಂಟ್ ಟು ಲೊಕೇಟ್ ದ ಪೊಸಿಷನ್ ಆಫ್ ದಿಸ್ ಪಾಯಿಂಟ್ ಯುನಿಕ್ಲಿ, ಅಂದ್ರೆ ಅದನ್ನ ಬಿಟ್ರೆ ಬೇರೆ ರೀತಿಯಲ್ಲಿ ಅದರ ಸ್ಥಾನವನ್ನು ಹುಡುಕ್ಲಿಕ್ಕೆ ಸಾಧ್ಯವಾಗಬಾರ್ದು. ಅನನ್ಯವಾಗಿ ಇದರ ಸ್ಥಾನವನ್ನು ಹೇಳಲಿಕ್ಕೆ ಬರಬೇಕು ಅಂದ್ರೆ ನನಗೆ ವಿ ನೀಡ್ ಅ ರೆಫರೆನ್ಸ್ ಪಾಯಿಂಟ್. ನಮಗೆ ರೆಫರೆನ್ಸ್ ಬೇಕು. ನಾವಿವಾಗ ಯಾರ್ದಾದ್ರೂ ನಮ್ಗೆ ಅಡ್ರೆಸ್ ಹೇಳಿದ್ರೆ ಲ್ಯಾಂಡ್ ಮಾರ್ಕ್ ಅಂತ ಕೇಳ್ತೀವಲ್ಲ, ಆ ರೀತಿ. ಸೊ ಈಗ ಈ ಪಾಯಿಂಟ್ ಬಿಗೆ ನಾವು ನಿರ್ದಿಷ್ಟವಾದಂತ ಯುನೀಕ್ ಆದಂತ ಸ್ಥಾನವನ್ನು ಗುರುತಿಸಬೇಕು ಅಂದ್ರೆ ನಮಗೆ ಎರಡು ರೆಫರೆನ್ಸ್ಗಳು ಬೇಕು, ಎರಡು ಉಲ್ಲೇಖಗಳು ಬೇಕು. ಅದು ಎ ಬಿ ಸೈಡ್ ಆಗಿರಬಹುದು, ಎ ಡಿ ಸೈಡ್ ಆಗಿರಬಹುದು, ಡಿ ಸಿ ಸೈಡ್ ಆಗಿರಬಹುದು ಅಥವಾ ಬಿ ಸಿ ಸೈಡ್ ಆಗಿರಬಹುದು. ಇವೆರಡರಲ್ಲಿ ಪರಸ್ಪರ ಪಾರ್ಶ್ವವಾಗಿರುವಂತ ಯಾವುದಾದ್ರೂ ಎರಡು ನಾವು ಬದಿಗಳನ್ನ ಪರಿಗಣಿಸೋಣ. ಆ ಎರಡು ಬದಿಗಳಿಗೆ ಸಂಬಂಧಪಟ್ಟಂತೆ ಪಿ ಯು ನಿಖರವಾಗಿ ಎಲ್ಲಿದೆ ಅಂತ ನಾವು ಹೇಳ್ಬಹುದು. ಸೊ ವಿತ್ ರೆಸ್ಪೆಕ್ಟ್ ಟು ಎನಿ ಆಫ್ ದೀಸ್ ಟೂ ಅಡ್ಜಸೆಂಟ್ sides of the rectangle, we can now describe the position of point P uniquely by taking either AB and BC or BC and CD or CD and DA or DA and AB. So ನಾವು AB ಮತ್ತು BC ಗಳನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳೋಣ, ಉಲ್ಲೇಖವಾಗಿ ಇಟ್ಕೊಳ್ಳೋಣ. ಈಗ P ಯು AB ಇಂದ ಎಷ್ಟು ದೂರದಲ್ಲಿದೆ? ಇಲ್ಲಿ ದೂರ ಅಂತಂದ್ರೆ ಅತ್ಯಂತ ಕನಿಷ್ಠ ದೂರ ಅಂತ ನಾವು ತಿಳ್ಕೋಬೇಕು. ಸೊ ವೆನ್ ಎವರ್ ವಿ ಯೂಸ್ ದ ವರ್ಡ್ ಡಿಸ್ಟೆನ್ಸ್, ಇಟ್ ಈಸ್ ಅಸ್ಯೂಮ್ ದಟ್ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಮತ್ತೆ ಅತ್ಯಂತ ಕಡಿಮೆ ದೂರ ಅಂತಂದ್ರೆ ಅದು ಆ ಬಿಂದುವಿನಿಂದ ಆ ರೇಖೆಗೆ ಎಳೆದ ಲಂಬವೇ ಆಗಿರ್ತದೆ. Therefore we will draw a line perpendicular to AB from P and we will draw another line perpendicular from P to BC. Now P ಇಂದ AB ಗೆ ಮತ್ತು BC ಈ ಎರಡು ಪಾರ್ಶ್ವ ಬಾಹುಗಳಿಗೆ ಒಂದೊಂದು ಲಂಬ ರೇಖೆಯನ್ನು ಎಳೆದುಕೊಳ್ಳೋಣ. ಆ ಲಂಬದ ಉದ್ದವು ಅಂದ್ರೆ PM ನ ಉದ್ದವು P ಬಿಂದುವು AB ಇಂದ ಎಷ್ಟು ದೂರದಲ್ಲಿದೆ ಅಂತ ಹೇಳ್ತದೆ. ಅದು ಎ ಮಾನಗಳು ಅಂತ ಇಟ್ಕೊಳ್ಳೋಣ. ಅದೇ ರೀತಿ ದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಲೈನ್ ಸೆಗ್ಮೆಂಟ್ PN gives the distance of the point from the horizontal side BC. So let us call that distance as B units. Now we can describe the position of point P uniquely as it is A units away from the side AB and B units away from the side BC. ಈಗ ನಾವು P ಬಿಂದುವಿನ ನಿರ್ದೇಶಾಂಕವನ್ನ, P ಬಿಂದುವಿನ ಸ್ಥಾನವನ್ನ ಅನನ್ಯವಾಗಿ ಗುರುತಿಸಬಹುದು. ಹೇಗೆಂದ್ರೆ P ಯು AB ಬಾಹುವಿನಿಂದ ಎ ಮಾನಗಳಷ್ಟು ಮತ್ತು BC ಬಾಹುವಿನಿಂದ B ಮಾನಗಳಷ್ಟು ದೂರದಲ್ಲಿದೆ ಅಂತ ಹೇಳ್ಬೋದು. ಇದನ್ನ ನಾವು ಈ ಎರಡು ಮಾನಗಳನ್ನ ಒಂದು ಅಲ್ಪವರ್ಣದಲ್ಲಿ ಒಂದು ಅಲ್ಪ ವಿರಾಮದಿಂದ ಬೇರ್ಪಡಿಸಿ ಮೊದಲಿಗೆ AB ಇಂದ ಇರುವ ದೂರ A ಯನ್ನ, ನಂತರ BC ಇಂದ ಇರುವ ದೂರ B ಯನ್ನ ಗುರುತಿಸ್ತೇವೆ. ಸೊ ಆಸ್ ಎ ಕನ್ವೆನ್ಷನ್ ವಿ ರಿಪ್ರೆಸೆಂಟ್ ದಿಸ್ ಆಸ್ the position of point P with respect to AB as A units away from AB and with respect to BC as
B units away from BC. So in this way we represent the distance of the point uniquely in a plane with reference to two reference lines. With respect to the two reference line, we can describe the position of a point in a plane. ಹಾಗಾಗಿ ನಮಗೆ ಒಂದು ಸಮತಲದ ಮೇಲೆ ಒಂದು ಬಿಂದುವಿನ ಸ್ಥಾನವನ್ನು ಅನನ್ಯವಾಗಿ ಗುರುತಿಸಲಿಕ್ಕೆ ಎರಡು ಉಲ್ಲೇಖಗಳು ಬೇಕು. ಈ ಸಂದರ್ಭದಲ್ಲಿ ನಾವು ಈ ABCD ಆಯತದ AB ಬಾಹು ಮತ್ತು BC ಬಾಹುಗಳನ್ನು ನಾವು ಉಲ್ಲೇಖಗಳಾಗಿ ತೆಗೆದುಕೊಂಡಿದ್ದೇವೆ, ರೆಫರೆನ್ಸ್ ಆಗಿ ತೆಗೆದುಕೊಂಡಿದ್ದೇವೆ. ದಯವಿಟ್ಟು ಗಮನಿಸಿ, ಇಲ್ಲಿ ಒಂದು ಸಂಪ್ರದಾಯವನ್ನು ನಾವು ಹಾಕೊಂಡಿದ್ದೀವಿ. ಈ ಕ್ರಮವನ್ನ, ಈ ಚಟುವಟಿಕೆಯನ್ನ ನಾವು AD ಮತ್ತು DC ತಗೊಂಡು ಸಹ ಮಾಡಬಹುದು, ಅಥವಾ DC ಮತ್ತು BC ತಗೊಂಡು ಸಹ ಮಾಡಬಹುದು, ಅಥವಾ AD ಮತ್ತು AB ತಗೊಂಡು ಸಹ ಮಾಡಬಹುದು. So we can take any two adjacent sides as the references, but it is a convention that we will take the vertical and the horizontal, and generally we will take the left vertical and lower horizontal. ಎಡ ಲಂಬ ರೇಖೆಯನ್ನ ಮತ್ತು ಕೆಳ ಕ್ಷಿತಿಜ ರೇಖೆಯನ್ನ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ತೇವೆ. ಇದು ಒಂದು ಸಂಪ್ರದಾಯ. ಸೊ ಈ ರೀತಿ ಒಂದು ಸಮತಲದ ಮೇಲೆ ಒಂದು ಬಿಂದುವನ್ನು ಗುರುತಿಸುವಂತಹ, ಅನನ್ಯವಾಗಿ ಅದರ ಸ್ಥಾನವನ್ನು ತಿಳಿಸಿಕೊಡುವಂತಹ ಯೋಚನೆಯನ್ನ ಮೊಟ್ಟ ಮೊದಲ ಬಾರಿಗೆ ನಾವು ಯಾರಿಂದ ಕಲಿತೇವೆ ಅಂತಂದ್ರೆ, ಫ್ರಾನ್ಸ್ ದೇಶದ ಒಬ್ಬ ಶ್ರೇಷ್ಠ ತತ್ವಶಾಸ್ತ್ರಜ್ಞ ಮತ್ತು ಶ್ರೇಷ್ಠ ಗಣಿತಜ್ಞನಾದಂತಹ ರೆನೆ ಡೆಕಾರ್ಟೆ. ಇವರ ಕಾಲ 1596ರಿಂದ 1650. ಇವರು ಫ್ರಾನ್ಸ್ನಲ್ಲಿ ಹುಟ್ಟಿದ್ರು ಮತ್ತು ಸ್ಕೂಲ್ ಡ್ರಾಪ್ ಔಟ್ ಆಗಿದ್ರು. ಶಾಲೆಯನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ ಅವರಿಗೆ. ಹಾಗಾಗಿ ವಯಸ್ಕನಾದ್ಮೇಲೆ ಅವರು ಫ್ರಾನ್ಸ್ ದೇಶದ ಸೈನ್ಯವನ್ನು ಸೇರ್ತಾರೆ. ಅಲ್ಲಿ ಸ್ವಲ್ಪ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರ ಕೆಲವು ವರ್ಷಗಳ ಕಾಲ ಗೊತ್ತು ಗುರಿ ಇಲ್ಲದಂತೆ ಅಲೆಮಾರಿಯಾಗಿ ಪ್ರಯಾಣಿಸಿ ಕೊನೆಗೆ ಪ್ಯಾರಿಸ್ನಲ್ಲಿ ಸೆಟಲ್ ಆಗ್ತಾರೆ. ಸೆಟಲ್ ಆಗಿ ತನ್ನನ್ನು ತಾನೇ ಗಣಿತ ಮತ್ತು ತತ್ವಶಾಸ್ತ್ರಕ್ಕೆ, ಇವುಗಳ ಅಧ್ಯಯನಕ್ಕಾಗಿ ತನ್ನನ್ನು ತಾನೇ ಸಮರ್ಪಿಸಿಕೊಳ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅನಲಿಟಿಕಲ್ ಜಾಮೆಟ್ರಿ ಅಂದ್ರೆ ಕಾರ್ಟೇಶಿಯನ್ ಜಾಮೆಟ್ರಿ ಅಥವಾ ನಿರ್ದೇಶಾಂಕ ರೇಖಾಗಣಿತ ಎನ್ನುವಂಥದ್ದನ್ನ ಮೊಟ್ಟ ಮೊದಲಿಗೆ ಪರಿಚಯಿಸ್ತಾರೆ. ಅದರ ಪರಿಚಯವನ್ನ ಅವರು ತಮ್ಮ 1637ರಲ್ಲಿ ಪ್ರಕಾಶಿತವಾದಂಥ ಪುಸ್ತಕ ಲಾ ಜಾಮೆಟ್ರಿನಲ್ಲಿ ಕೊಟ್ಟಿದ್ದಾರೆ. ಈ ಅನಲಿಟಿಕಲ್ ಜಾಮೆಟ್ರಿಯನ್ನು ನಾವು ಈಗಾಗಲೇ ನೋಡಿರುವಂತೆ ಕಾರ್ಟೇಶಿಯನ್ ಜಾಮೆಟ್ರಿ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ ಅಂತಲೂ ಸಹ ಕರಿತೇವೆ. ಕಾರ್ಟೇಶಿಯನ್ ಜಾಮೆಟ್ರಿ ಇದು ಇವರ ಗೌರವಾರ್ಥವಾಗಿ ಅದಕ್ಕೆ ಕಾರ್ಟೇಶಿಯನ್ ಜಾಮೆಟ್ರಿ ಅಂತ ಕರೀತಾರೆ. ಸೊ ಅವರು ಮೊಟ್ಟ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ, ಎರಡು ಪ್ರಸಿದ್ಧವಾದಂತ ಸಂಶೋಧನೆಗಳನ್ನು ಮಾಡ್ತಾರೆ ಈ ಕೋಆರ್ಡಿನೇಟ್ ಜಾಮೆಟ್ರಿಗೆ ಸಂಬಂಧಪಟ್ಟಂತೆ. ಅವು ಯಾವ ಅಂತಂದ್ರೆ, ನಂಬರ್ 1, ಯಾವುದೇ ಅಣಿತ ಯುಗ್ಮವನ್ನ, ಈಗಾಗಲೇ ನಾವು ನೋಡಿದ್ದೀವಿ, ಒಂದು ಬಿಂದುವಿನ ಸ್ಥಾನವನ್ನ ಅನನ್ಯವಾಗಿ ಗುರುತಿಸಲಿಕ್ಕೆ ನಮಗೆ ಎರಡು ರೆಫರೆನ್ಸ್ಗಳು ಬೇಕು. ನಾವು ಹಿಂದಿನ ಚಟುವಟಿಕೆಯಲ್ಲಿ P ಬಿಂದುವಿನ ನಿರ್ದೇಶಾಂಕಗಳನ್ನ ಒಂದು ಸಾಮಾನ್ಯ ಆವರಣದಲ್ಲಿ A ಮತ್ತು B ಅಂತ ಬರೆದು ಅವುಗಳ ಮಧ್ಯೆ ಒಂದು ಅಲ್ಪ ವಿರಾಮ ಇಟ್ಟಿದ್ದೇವೆ. ಈ ರೀತಿ ಎರಡು ಸಂಖ್ಯೆಗಳನ್ನು ಒಂದು ಅಲ್ಪ ವಿರಾಮದಲ್ಲಿ, ಒಂದು ಅಲ್ಪಾವರಣದಲ್ಲಿ ಅಲ್ಪ ವಿರಾಮದ ಜೊತೆಗೆ ಇಡುವಂತ ಪದ್ಧತಿಯನ್ನ ನಾವು ಆರ್ಡರ್ಡ್ ಪೇರ್ ಅಂತ ಕರಿತೀವಿ. ಈ ಯಾವುದೇ ಆರ್ಡರ್ಡ್ ಪೇರ್ ಆಫ್ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳ ಯಾವುದೇ ಅಣಿತ ಯುಗ್ಮ, ಕನ್ನಡದಲ್ಲಿ ನಾವು ಆರ್ಡರ್ಡ್ ಪೇರ್ಗೆ ಅಣಿತ ಯುಗ್ಮ ಅಂತ ಕರಿತೇವೆ. ಯಾವುದೇ ವಾಸ್ತವ ಸಂಖ್ಯೆಗಳ ಯಾವುದೇ ಅಣಿತ ಯುಗ್ಮವನ್ನ ಒಂದು ಬಿಂದುವನ್ನಾಗಿ ಅನನ್ಯವಾಗಿ ಪ್ರತಿನಿಧಿಸಬಹುದು. ಒಂದು ಸಮತಲದ ಮೇಲೆ ಒಂದು ಕಾರ್ಟೇಶಿಯನ್ ಪದ್ಧತಿಯಲ್ಲಿ ಯಾವುದೇ ಆರ್ಡರ್ ಪೇರ್ ಅನ್ನ ವಾಸ್ತವ ಸಂಖ್ಯೆಗಳನ್ನು ಒಳಗೊಂಡಂತಹ
ಯುನೀಕ್ಲಿ ಅಂದರೆ ಅನನ್ಯವಾಗಿ ನಾವು ಪ್ರತಿನಿಧಿಸಬಹುದು. ಜೊತೆಗೆ ಒಂದು ಪ್ಲೇನ್ನಲ್ಲಿ, ಒಂದು ಕಾರ್ಟೇಶಿಯನ್ ಪ್ಲೇನ್ನಲ್ಲಿ ಯಾವುದಾದ್ರೂ ಬಿಂದು ಇದ್ರೆ ಅದನ್ನು ಸಹ ಒಂದು ಆರ್ಡರ್ಡ್ ಪೇರ್ನ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅಂದರೆ ವಿಲೋಮವಾಗಿಯೂ ಸಹ ಮಾಡಬಹುದು. ನಾವು ಬಿಂದು ಕೊಟ್ಟಾಗ ಅದರ ಸ್ಥಾನವನ್ನು ಹೇಳ್ಬೋದು, ಒಂದು ಸ್ಥಾನವನ್ನು ಕೊಟ್ಟಾಗ ಅದರ ಬಿಂದುವನ್ನು ಗುರುತಿಸಬಹುದು. ಸೊ ಬೋತ್ ವಿ ಕ್ಯಾನ್ ಬಿ ಡನ್ ವೈಸ್ ವರ್ಸ. ಎರಡನೇ ಒಂದು ಅವರ ಅಸಂಪ್ಷನ್ ಏನಿತ್ತಂದ್ರೆ, ಡಿಸ್ಕವರಿ ಏನಿತ್ತಂದ್ರೆ, ಎನಿ ಕರ್ವ್ ಇನ್ 2-dimensional plane can be defined by an equation in x and y. ಎರಡು ಆಯಾಮಗಳಿರುವಂತಹ ಒಂದು ಸಮತಲದ ಮೇಲಿರುವಂತಹ ಯಾವುದೇ ಒಂದು ಗೆರೆ ರೇಖೆ, ಅದು ನೇರ ರೇಖೆ ಇರಬಹುದು, ವಕ್ರ ರೇಖೆ ಇರಬಹುದು, ಸರಳ ರೇಖೆ, ಯಾವ ರೇಖೆ ಬೇಕಾದ್ರೂ ಇರಬಹುದು, ಅದನ್ನ ಒಂದು ಈಕ್ವೇಶನ್ ಎಕ್ಸ್ ಮತ್ತು ವಾಯ್ಗಳಿರುವಂತಹ ಚರಾಕ್ಷರಗಳಿರುವಂತಹ ಒಂದು ಸಮೀಕರಣವಾಗಿ ಪ್ರತಿನಿಧಿಸಬಹುದು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಈ ಜಾಮೆಟ್ರಿ ಅಥವಾ ರೇಖಾಗಣಿತವನ್ನ ಎದರೊಂದಿಗೆ ಸಮ್ಮಿಳಿತಗೊಳಿಸ್ತಾ ಇದ್ದೀವಿ? ಬೀಜಗಣಿತದೊಂದಿಗೆ. ಸೊ ಇದನ್ನ ಪ್ರಾರಂಭಿಸಿದವರು ಡೆಕಾರ್ಟೆ ಅವರು. ದೇರ್ಫೋರ್, ಆದ್ದರಿಂದ ಡೆಕಾರ್ಟೆ ವಾಸ್ ದ ಫಸ್ಟ್ ಮ್ಯಾಥಮೆಟಿಷಿಯನ್ ಟು ಯುನಿಫೈ ಆಲ್ಜಿಬ್ರಾ ಅಂಡ್ ಜಾಮೆಟ್ರಿ. ಸೊ ಇವರು ಮೊಟ್ಟ ಮೊದಲ ಗಣಿತಜ್ಞರಾಗಿದ್ದಾರೆ. ಈ ಬೀಜಗಣಿತ ಮತ್ತು ಜಾಮೆಟ್ರಿಯನ್ನ ಒಟ್ಟುಗೂಡಿಸಿ ಒಂದು ಹೊಸ ಶಾಖೆಯನ್ನ ಪ್ರಾರಂಭಿಸಿದಂಥವ್ರು. ಅದೇ ಶಾಖೆ ನಾವು ಈಗ ಏನಂತ ಕಲಿತಾ ಇದ್ದೇವೆ? ನಿರ್ದೇಶಾಂಕ ರೇಖಾಗಣಿತ. ಸೊ ವಿ ಆರ್ ಕಂಬೈನ್ಲಿ ಸ್ಟಡಿಂಗ್ algebra with the help of geometry and geometry with the help of algebra and a branch of mathematics called coordinate geometry. ಸೊ ಈಗ ಇಲ್ಲಿ ಈ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ನಾವು ಯಾವ್ಯಾವ ವಿಷಯಗಳನ್ನ ಮೂಲಭೂತವಾಗಿ ತಿಳ್ಕೊಂಡಿರ್ಬೇಕು. ನಾವು ಈಗಾಗಲೇ ನಮ್ಮ ಹಿಂದಿನ ಒಂದು 5, 6, 7, 8 ಮತ್ತು 9ನೇ ತರಗತಿಗಳಲ್ಲಿ ಇದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ. ಆದರೂ ಮೂಲಭೂತವಾಗಿ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿರೋದ್ರಿಂದ ನಾವು ಪ್ರಾರಂಭದಿಂದ ಇದಕ್ಕೆ ಪೀಠಿಕೆಯನ್ನು ಹಾಕೋಣ. ಮೊದಲಿಗೆ ಕಾರ್ಟೇಶಿಯನ್ ಅಥವಾ ಕೋಆರ್ಡಿನೇಟ್ ಪ್ಲೇನ್, ಕಾರ್ಟೇಶಿಯನ್ ಪ್ಲೇನ್ ಅಥವಾ ಕೋಆರ್ಡಿನೇಟ್ ಪ್ಲೇನ್ ಅಂದ್ರೆ ಏನಂತ ನಾವು ನೋಡೋಣ. ಕಾರ್ಟೇಶಿಯನ್ ಸಮತಲ ಅಥವಾ ನಿರ್ದೇಶಾಂಕ ಸಮತಲ ಅಂತ ನಾವು ಕರಿತೀವಿ. ಇದಕ್ಕೆ ಮುಂಚೆ ನಮಗೆ ನಂಬರ್ ಲೈನ್ ಅಂದ್ರೆ ಸಂಖ್ಯಾ ರೇಖೆಯ ಒಂದು ಪರಿಚಯ ನಮ್ಗೆ ಈಗಾಗಲೇ ಇದೆ. ನಂಬರ್ ಲೈನ್ ಇಸ್ ಎ ಲೈನ್ ಆನ್ ವಿಚ್ ಪಾಯಿಂಟ್ಸ್ ಆರ್ ಮಾರ್ಕ್ಡ್ ಅಟ್ ಈಕ್ವಲ್ ಡಿಸ್ಟೆನ್ಸಸ್ and among them one of the point is considered as the origin, and this origin divides the line into two equal parts, one to the right side and one to the left side. It is a convention that the right side of the number line is considered as the positive number line and the left hand side is called the negative number line. ಹಾಗಾಗಿ ಒಂದು ಸಂಖ್ಯಾ ರೇಖೆ ಮೇಲೆ ಸಮಾನ ಅಂತರಗಳಲ್ಲಿ ಅಸಂಖ್ಯಾತ ಬಿಂದುಗಳನ್ನು ನಾವು ಗುರುತಿಸ್ತೇವೆ. ಅವುಗಳಲ್ಲಿ ಒಂದು ಬಿಂದುವನ್ನು ಮೂಲ ಬಿಂದುವಾಗಿ ಒರಿಜಿನ್ ಆಗಿ ತೆಗೆದುಕೊಳ್ತೀವಿ, ರೆಫರೆನ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಅದು ಸಂಖ್ಯಾ ರೇಖೆಯನ್ನ ಎಡ ಮತ್ತು ಬಲ ಭಾಗಗಳಾಗಿ ವಿಭಾಗಿಸುತ್ತದೆ. ಆ ಸಂಖ್ಯಾ ರೇಖೆಯಲ್ಲಿ ಏನ್ ಮೂಲ ಬಿಂದುವನ್ನು ತೆಗೆದುಕೊಂಡಿದ್ದೀವಿ ಅದರ ಬಲಭಾಗದಲ್ಲಿರುವುದನ್ನ ನಾವು ಧನಾತ್ಮಕ ಅಂತ ಪರಿಗಣನೆ ಮಾಡ್ತೀವಿ, ಎಡಭಾಗದಲ್ಲಿ ಋಣಾತ್ಮಕ ಅಂತ ಪರಿಗಣನೆ ಮಾಡ್ತೀವಿ. ಸೊ ಎಡಭಾಗದಲ್ಲಿರುವಂತಹ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳು, ಪಾಸಿಟಿವ್ numbers or positive integers, and to the left of the zero we have negative integers. ಇಷ್ಟು ಮಾಹಿತಿ ನಮಗೆ ಗೊತ್ತಿದೆ. ಈಗ ನಮಗೆ ಕಾರ್ಟೇಶಿಯನ್ ಪ್ಲೇನ್ ಅಥವಾ ಕೋಆರ್ಡಿನೇಟ್ ಪ್ಲೇನ್ ಮಾಡಲಿಕ್ಕೆ ಇಂತಹ ಎರಡು ನಂಬರ್ ಲೈನ್ಗಳು ಬೇಕು. ಸೊ ವಿ ನೀಡ್ 2 ನಂಬರ್ ಲೈನ್ಸ್ ಟು ಸೆಟ್ ಅಪ್ ಅ ಕಾರ್ಟೇಶಿಯನ್ ಪ್ಲೇನ್ ಆರ್ ಎ ಕೋಆರ್ಡಿನೇಟ್ ಪ್ಲೇನ್. ಸೊ ವಾಟ್ ಡೆಕಾರ್ಟೆ ಡಿಡ್ is he has taken 2 number lines, one horizontal and one vertical, and both are intersecting each other perpendicularly at their origin as shown below. ಈ ಕೆಳಗೆ ತೋರಿಸಿರುವಂತೆ ಎರಡು ಸಂಖ್ಯಾ ರೇಖೆಗಳು ತಮ್ಮ ಮೂಲ ಬಿಂದುಗಳಲ್ಲಿ ಪರಸ್ಪರ ಲಂಬವಾಗಿ ಛೇದಿಸುವಂತೆ ಎರಡು ಸಂಖ್ಯಾ ರೇಖೆಗಳನ್ನ ಡೆಕಾರ್ಟೆ ಅವರು ಕನ್ಸಿಡರ್ ಮಾಡ್ತಾರೆ. ಇದು ಅಡ್ಡವಾದಂತ ಹಾರಿಸಾಂಟಲ್ ನಂಬರ್ ಲೈನ್,
ಇನ್ನೊಂದು ಇದಕ್ಕೆ ಲಂಬವಾಗಿ ಇದರ ಮೂಲ ಬಿಂದುವಿನಲ್ಲಿ ಮತ್ತು ತನ್ನದೇ ಮೂಲ ಬಿಂದುವಿನಲ್ಲಿ ಪರಸ್ಪರ ಛೇದಿಸುವಂತೆ ಇನ್ನೊಂದು ಸಂಖ್ಯಾ ರೇಖೆ. ಈಗ ಈ ಎರಡು ಸಂಖ್ಯಾ ರೇಖೆಗಳು ಸೇರಿಕೊಂಡು ನಮಗೆ ಕಾರ್ಟೇಶಿಯನ್ ಪ್ಲೇನ್ ಉಂಟಾಗ್ತದೆ. ಇಲ್ಲಿ ದ ಹಾರಿಜಾಂಟಲ್ ಲೈನ್ ಈಸ್ ಡಿನೋಟೆಡ್ ಬೈ x dash x and it is called as x axis, and the vertical line is denoted by y dash, which is called as y axis, and the point where these two axes is plural for axis. ಸೊ ಈ ಎರಡು ಏನು ಸಂಖ್ಯಾ ರೇಖೆಗಳನ್ನ ನಾವು x ಅಕ್ಷ ಮತ್ತು y ಅಕ್ಷ ಅಂತ ಕರೆದಿದ್ದೀವಿ. ಕ್ಷಿತಿಜವಾಗಿರುವಂತದ್ದನ್ನ x ಅಕ್ಷ ಅಂತ ಕರೆದಿದ್ದೀವಿ, ಇದಕ್ಕೆ ಲಂಬವಾಗಿರುವಂತದ್ದನ್ನ y ಅಕ್ಷ ಅಂತ ಕರೆದಿದ್ದೀವಿ. ಈ ಎರಡು ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವನ್ನ ನಾವು ಮೂಲ ಬಿಂದು ಅಥವಾ ಒರಿಜಿನ್ ಅಂತ ಕರಿತೀವಿ. ಸೊ ಇದಿಷ್ಟು ನಮ್ಮ ನಿರ್ದೇಶಾಂಕ ಸಮತಲದ ಭಾಗಗಳಾಗಿವೆ. ಈಗ ಈ ನಿರ್ದೇಶಾಂಕ ಸಮತಲದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈಗಾಗಲೇ ನೀವು ಗೊತ್ತಿದೆ. ಸೊ ಎಕ್ಸ್ ಅಕ್ಷ ಎರಡು ಭಾಗ ಆಗಿದೆ, 0ಇಂದ ಬಲಭಾಗಕ್ಕೆ. ಅದನ್ನ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಅಕ್ಷದ ಧನಾತ್ಮಕ ದಿಕ್ಕು ಅಥವಾ ಧನಾತ್ಮಕ ಎಕ್ಸ್ ಅಕ್ಷ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಅದೇ ರೀತಿ ಟು ದ ಲೆಫ್ಟ್ ಆಫ್ ದಿಸ್ ಒರಿಜಿನ್ ದ ಪಾರ್ಟ್ ಆಫ್ ದ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ದ ನೆಗೆಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಈ ಮೂಲ ಬಿಂದುವಿನ ಎಡಗಡೆಗೆ ಇರುವಂತಹ ಎಕ್ಸ್ ಅಕ್ಷದ ಭಾಗವನ್ನ ಎಕ್ಸ್ ಅಕ್ಷದ ಋಣಾತ್ಮಕ ದಿಕ್ಕು ಅಥವಾ ಋಣಾತ್ಮಕ ಎಕ್ಸ್ ಅಕ್ಷ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸಿಮಿಲರ್ಲಿ ದ ಪಾರ್ಟ್ ಆಫ್ ದ ವೈ ಆಕ್ಸಿಸ್ ವಿಚ್ ಇಸ್ ಅಬೋವ್ ದ ಹಾರಿಜಾಂಟಲ್ ಲೈನ್ ದಟ್ ಈಸ್ ಎಕ್ಸ್ ಆಕ್ಸಿಸ್ ಅಂದ್ರೆ ಈ ಭಾಗ ಇದು ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಅಂದ್ರೆ ವೈ ಅಕ್ಷದ ಧನಾತ್ಮಕ ದಿಕ್ಕು ಅಥವಾ ಪಾಸಿಟಿವ್ ವೈ ಆಕ್ಸಿಸ್ ಅಂತ ಕರಿತೇವೆ. ಹಾಗೇನೆ ಅದರ ಇನ್ನೊಂದು ಭಾಗ, ಅದರ ವಿರುದ್ಧವಾದಂತ ಭಾಗ ಎಕ್ಸ್ ಅಕ್ಷದ ಕೆಳಭಾಗ. ಈ ಭಾಗ ಇದು ವೈ ಅಕ್ಷದ ಭಾಗವಾಗಿದೆ. ದಿಸ್ ಈಸ್ ದ ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ವೈ ಆಕ್ಸಿಸ್. ಈ ಭಾಗವನ್ನು ನಾವು ಏನಂತ ಕರಿತೀವಿ? ವೈ ಅಕ್ಷದ ಋಣಾತ್ಮಕ ದಿಕ್ಕು ಅಥವಾ ಋಣಾತ್ಮಕ ವೈ ಅಕ್ಷ ಅಂತ ಕರಿತೀವಿ. ಈಗಾಗಲೇ ಇದು ಒಂದು ಸಮತಲ ಮುಂಚೆನೇ ಇತ್ತು. ನಾವು ಎಕ್ಸ್ ಅಕ್ಷವನ್ನ ಎಳೆದಾಗ ಸಮತಲವು 2 ಭಾಗ ಆಯಿತು, ಮತ್ತೆ ವೈ ಅಕ್ಷವನ್ನು ಎಳೆದಾಗ ಸಮತಲವು 4 ಭಾಗಗಳಾಯಿತು. ಸೊ ಬಿಫೋರ್ ವಿ ಡ್ರೂ ದೀಸ್ ಆಕ್ಸಸ್ there was only one plane, and after drawing the x-axis the plane was divided into 2 parts, halves, and after drawing y-axis it is divided into 4 equal parts, and each part is called a quadrant. ಈ 4 ಭಾಗಗಳಲ್ಲಿ ಪ್ರತಿಯೊಂದು ಭಾಗವನ್ನ ನಾವು ಚತುರ್ಥಕಗಳು ಅಂತ ಕರಿತೇವೆ, ಚತುರ್ಥಾಂಕಗಳು. ಇಲ್ಲಿ ಈ ಚತುರ್ಥಕ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮತ್ತು ಪಾಸಿಟಿವ್ ವೈ ಆಕ್ಸಿಸ್ ನಿಂದ ಉಂಟಾದಂತಹ ಚತುರ್ಥಕ. ದ ಕ್ವಾಡ್ರೆಂಟ್ ಫಾರ್ಮ್ ಬೈ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ದ ಪಾಸಿಟಿವ್ ವೈ ಆಕ್ಸಿಸ್, ಅಂಡ್ ದಿಸ್ ಈಸ್ ಟೇಕನ್ ಆಸ್ ದ ಫಸ್ಟ್ ಕ್ವಾಡ್ರೆಂಟ್. ಇಟ್ ಈಸ್ ರೈಟ್ ಟಾಪ್ ಕ್ವಾಡ್ರೆಂಟ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಪ್ಲೇನ್ ನಲ್ಲಿ ನಿರ್ದೇಶಾಂಕ ಸಮತಲದಲ್ಲಿ ಬಲ ಮೇಲ್ಭಾಗದ ಚತುರ್ಥಕವನ್ನ ಯಾವುದು ಎಕ್ಸ್ ನ ಧನಾತ್ಮಕ ಭಾಗ ಮತ್ತು ವಾಯ್ನ ಧನಾತ್ಮಕ ಭಾಗದಿಂದ ಉಂಟಾಗಿದೆ ಅದನ್ನ ಮೊದಲನೇ ಚತುರ್ಥಕ, ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಇನ್ನು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮತ್ತು ಪಾಸಿಟಿವ್ ವೈ ಆಕ್ಸಿಸ್ ನಿಂದ ಉಂಟಾದಂತ ಚತುರ್ಥಕವನ್ನ ಸೆಕೆಂಡ್ ಕ್ವಾಡ್ರೆಂಟ್, ಎರಡನೇ ಚತುರ್ಥಕ ಅಂತ ಕರಿತೀವಿ. ಹಾಗೇನೆ negative direction of x-axis and negative direction of y-axis together form quadrant number 3, that is third quadrant. ಹಾಗೇನೆ ಈ ಪಾಸಿಟಿವ್ ಡೈರೆಕ್ಷನ್ ಆಫ್ x-axis ಮತ್ತು ನೆಗೆಟಿವ್ ಡೈರೆಕ್ಷನ್ ಆಫ್ y-axis together form fourth quadrant. ಹಾಗಾಗಿ ಈ ಚತುರ್ಥಕದಲ್ಲಿ ಯಾವುದೇ ಒಂದು ಬಿಂದುವಿನ ನೀವು ಅಣಿತ ಯುಗ್ಮನ್ನ ಬರೆದ್ರೆ
ಅಣಿತಯುಗ್ಮ ನಮ್ಗೆ ಈಗಾಗಲೇ ಗೊತ್ತಿದೆ, ಅವು ಎರಡು ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಆ ಎರಡೂ ಸಂಖ್ಯೆಗಳು ಧನಾತ್ಮಕವಾಗಿರ್ತವೆ. ಯಾಕೆಂದ್ರೆ ಇದು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಮತ್ತು ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಇಂದ ಉಂಟಾಗಿರೋದ್ರಿಂದ ಆ ಅಣಿತಯುಗ್ಮದಲ್ಲಿರುವ ಎರಡೂ ಸಂಖ್ಯೆಗಳ ಚಿಹ್ನೆ ಧನಾತ್ಮಕವಾಗಿರ್ತದೆ. ಇಲ್ಲಿ this quadrant is formed by negative direction of x axis and positive direction of y axis. Therefore, here the signs of both the real numbers of the ordered pair are negative and positive in this order. ಅದೇ ರೀತಿ ಮೂರನೇ ಚತುರ್ಥಕದಲ್ಲಿ ಆ ಚಿಹ್ನೆಗಳು ನೆಗೆಟಿವ್ ಮತ್ತು ನೆಗೆಟಿವ್ ಆಗ್ತವೆ. ನೀವು ಗಮನಿಸಬಹುದು, ಬಿಕಾಸ್ ದೇ ಆರ್ ಫಾರ್ಮ್ಡ್ ಬೈ ನೆಗೆಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂಡ್ ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್. ಅದೇ ರೀತಿ ನಾಲ್ಕನೇ ಚತುರ್ಥಕಕ್ಕೆ ಬಂದಾಗ ಅಲ್ಲಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಮತ್ತು ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಇರೋದ್ರಿಂದ ಪಾಸಿಟಿವ್ ನೆಗೆಟಿವ್ ಇರ್ತದೆ. ಗಮನಿಸಬೇಕು, ಯಾವಾಗಲೂ ನಾವು ಎಕ್ಸ್ಗೆ ಸಂಬಂಧಿಸಿದಂಥ ಸಂಖ್ಯೆಗಳನ್ನು ಮೊದಲು ಬರಿತೀವಿ, ನಂತರ ವಾಯ್ಗೆ ಸಂಬಂಧಿಸಿದಂಥ ಸಂಖ್ಯೆಗಳು ಹಾಗೂ ಅದರ ಚಿಹ್ನೆಗಳು. ಈಗ ಈ ಚತುರ್ಥಕಗಳಲ್ಲಿ ಏನಾದರೂ ಬಿಂದುಗಳು ಬಂದ್ರೆ ಈ ರೀತಿ ಇರ್ತವೆ ಅಂತ ಗೊತ್ತಾಯ್ತು. ಒಂದು ವೇಳೆ ಈ ಅಕ್ಷದ ಮೇಲೆ ಬಿಂದುಗಳೇನಾದ್ರೂ ಬಂದ್ರೆ ಯಾವ ರೀತಿ ಇರ್ತದೆ ಅಂತ, ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಮೇಲೆ ಏನಾದ್ರೂ ಬಿಂದು ಬಂದ್ರೆ, ಉದಾಹರಣೆಗೆ ಈ 1 ಎನ್ನುವಂತ ಬಿಂದು ಇದೆ, ಇಲ್ಲಿ ಏನಾದ್ರೂ ಬಿಂದು ಬಂದ್ರೆ ಅದರ ಚಿಹ್ನೆಗಳು, ಆ ಸಂಖ್ಯೆಗಳ ಏನು ಅಣಿತಯುಗ್ಮದ ಏನು ಸಂಖ್ಯೆಗಳಿವೆ ಅವುಗಳ ಚಿಹ್ನೆಗಳು ಪ್ಲಸ್ ಮತ್ತು 0 ಆಗಿರ್ತವೆ. ಹಾಗೇನೆ ದ ಸೈನ್ ಆಫ್ ದ ಪಾಯಿಂಟ್ ದಟ್ ಇಸ್ ಕೋಆರ್ಡಿನೇಟ್ಸ್ ಆನ್ ದ ನೆಗೆಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಆರ್ negative and 0, whereas on the positive direction of y axis they are 0 positive, and on negative direction of y axis they are 0 negative. Suppose if the point is exactly at the point where both the axes are intersecting, or in other words at origin, ಒಂದು ವೇಳೆ ಬಿಂದು ಈ ಎರಡು ಅಕ್ಷಗಳು ಸಂಧಿಸುವ ಛೇದಿಸುವ ಸ್ಥಳದಲ್ಲಿ, ಅಂದರೆ ಮೂಲ ಬಿಂದು ಎಲ್ಲಿದೆ ಅಲ್ಲಿದ್ರೆ, ಆಗ ಅದರ ಚಿಹ್ನೆಗಳು ಇಲ್ಲಿ 0 ಮತ್ತು 0 ಅಂತ ತಗೊಳ್ತೀವಿ. ಚಿಹ್ನೆಗಳಲ್ಲ, ಅದರ ಬೆಲೆಗಳು, ಅದರ ನಿರ್ದೇಶಾಂಕಗಳು ಅಂತ ಹೇಳ್ತೀವಿ. ದೇ ಆರ್ ದ ಕೋಆರ್ಡಿನೇಟ್ಸ್. Now let us see how we can find the position or location of a point in a coordinate system and the convention that we will follow. ಒಂದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಒಂದು ಬಿಂದುವಿನ ಸ್ಥಾನವನ್ನ ಹೇಗೆ ಅನನ್ಯವಾಗಿ ಗುರುತಿಸಬಹುದು, ವರ್ಣಿಸಬಹುದು ಅನ್ನೋದನ್ನ ನೋಡೋಣ. ಸೊ ಈಗ ನಾವು ನಿರ್ದೇಶಾಂಕ ವ್ಯವಸ್ಥೆಯ ಮೊದಲನೇ ಚತುರ್ಥಕದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ. ಮುಂದೆ ಆ ಫಲಿತಾಂಶಗಳನ್ನ ಎಲ್ಲಾ ಚತುರ್ಥಕಗಳಿಗೂ ವಿಸ್ತರಿಸಬಹುದು. ಸೊ ಆಲ್ ದ ಥಿಂಗ್ಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್, ದೆನ್ ದ ರಿಸಲ್ಟ್ ಈಸ್ ವ್ಯಾಲಿಡ್ ಫಾರ್ ದ ರಿಮೈನಿಂಗ್ ಕ್ವಾಡ್ರೆಂಟ್ಸ್ ಆಲ್ಸೋ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ, ಒಂದು ಬಿಂದುವನ್ನ ಪರಿಗಣಿಸೋಣ. ಆ ಬಿಂದುವಿನ ಹೆಸರು ಎಕ್ಸ್ ಅಕ್ಷದಿಂದ ಮತ್ತು ವಾಯ್ ಅಕ್ಷದಿಂದ ಅದು ಎಷ್ಟು ದೂರ ಇದೆ ಅಂತ ನೋಡೋಣ ಮುಂಚೆಗೆ. So first we will see what is the distance of this point from the vertical line, as we did in case of the point in the interior of the rectangle. Rectangle ನಲ್ಲಿ ಒಂದು ಬಿಂದು ಇತ್ತಲ್ಲ, ಅಲ್ಲಿ ನಾವು ಮೊದಲಿಗೆ ಆ ಬಿಂದು ಎಡ ಒಂದು ಭಾಗದ ಅಕ್ಷದಿಂದ ಎಷ್ಟು ದೂರ ಇದೆ ಅನ್ನೋದನ್ನು ನೋಡಿದೀವಿ. ಹಾಗೆ ನಾವಿಲ್ಲಿ ಈ ಬಿಂದುವಿನಿಂದ ವಾಯ್ ಅಕ್ಷಕ್ಕೆ ಒಂದು ಲಂಬವನ್ನು ಎಳೆದುಕೊಳ್ಳೋಣ. ಆ ಲಂಬದ ಉದ್ದ ಎಕ್ಸ್ ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಈ ಬಿಂದುವಿನಿಂದ ಏನು ನಾವು ವಾಯ್ ಅಕ್ಷಕ್ಕೆ ಏನು ಲಂಬವನ್ನು ಎಳೆದಿದ್ದೀವಿ, ದಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ವಾಯ್ ಆಕ್ಸಿಸ್ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಎಕ್ಸ್. ಅಂದರೆ ಒಂದು ಬಿಂದುವಿನ ವಾಯ್ ಅಕ್ಷದಿಂದ ಇರುವಂತಹ ಲಂಬ ದೂರ ಅಥವಾ ಕನಿಷ್ಠ ದೂರ ಅಂತ ಏನು ಕರಿತೀವಿ, ಅದು ಎಕ್ಸ್ ಆಗಿರ್ತದೆ. ಅದನ್ನ ನಾವು
ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಅಥವಾ ಎಕ್ಸ್ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಅಂತ ಕರಿತೀವಿ. ಅದೇ ರೀತಿ ಫ್ರಮ್ ದ ಸೇಮ್ ಪಾಯಿಂಟ್ ವಿಲ್ ಡ್ರಾಪ್ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ಆಕ್ಸಿಸ್ and let us call this length is y. And what is y? Y is the perpendicular distance of the point from the x-axis and is called the y coordinate of the point. ಗಮನಿಸಿ, ಒಂದು ಬಿಂದುವು y ಅಕ್ಷದಿಂದ ಇರುವ ದೂರವನ್ನ ನಾವು x ನಿರ್ದೇಶಾಂಕ ಅಂತ ಕರಿತೀವಿ, ಮತ್ತು ಅದೇ ಬಿಂದುವು x ಅಕ್ಷದಿಂದ ಇರುವ ದೂರವನ್ನ ನಾವು y ನಿರ್ದೇಶಾಂಕ ಅಂತ ಕರಿತೇವೆ. So distance of a point from y axis is called the x coordinate, whereas the distance of the point from the x axis is called the y coordinate. ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 4,3 ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ನಾವು 4 ಅಂತ ಹೇಳ್ತೀವಿ, ಆದರೆ ವಾಸ್ತವವಾಗಿ ಅದರ ಬೆಲೆ 3 ಆಗಿರ್ತದೆ. ಈಗ ನಾವು ಈ ಎಕ್ಸ್ ಮತ್ತು ವೈ ಅಕ್ಷಗಳನ್ನ, ಕೋಆರ್ಡಿನೇಟ್ಸ್ ಗಳನ್ನ, ನಿರ್ದೇಶಾಂಕಗಳನ್ನ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್ ಟುಗೆದರ್ ಆರ್ ಕಾಲ್ಡ್ the coordinates of the point. The x coordinate and the y coordinate of a point together are called its coordinates. ಈ x ಮತ್ತು y ನಿರ್ದೇಶಾಂಕಗಳು ಒಟ್ಟಾಗಿ ನಾವು ಅಲ್ಪವರ್ಣದಲ್ಲಿ ಒಂದು ಕಾಮದೊಂದಿಗೆ ಬೇರ್ಪಡಿಸಿ ಬರೆದಾಗ ನಮಗೆ ಈಗಾಗಲೇ ಗೊತ್ತಿದೆ, ಅದನ್ನು ಅಣಿತ ಯುಗ್ಮ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ದ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್. ಸೊ ಈ ಬಿಂದುವಿನ ನಿರ್ದೇಶಾಂಕ ಅಂತ ಕರಿತೀವಿ. ಸೊ ಈ ರೀತಿ ನಮಗೆ ಒಂದು ಸಮತಲದಲ್ಲಿ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಯಾವುದೇ ಬಿಂದುವನ್ನು ಕೊಟ್ಟಾಗ ಅದರ ನಿರ್ದೇಶಾಂಕವನ್ನ ಅನನ್ಯವಾಗಿ ನಾವು ಬರೀಬಹುದು. ಸೊ ಇನ್ ದಿಸ್ ವೇ, in a coordinate plane, if a point is given, then we can describe its position by a unique ordered pair xy. ಸೊ ಬಿಂದುವನ್ನು ಕೊಟ್ಟಾಗ ಅದರ ಅಣಿತ ಯುಗ್ಮವನ್ನು ಬರೀಬಹುದು. ಈಗ ವಿಲೋಮವಾಗಿ, ಸಪೋಸ್ we are given a coordinate plane and we are given an ordered pair of real numbers, say a and b, where a is real number and b is also real number. ನಮಗೆ ಒಂದು ನಿರ್ದೇಶಾಂಕ ಸಮತಲವನ್ನು ಕೊಟ್ಟಿದ್ದಾರೆ ಮತ್ತು ವಾಸ್ತವ ಅಣಿತ ಯುಗ್ಮವನ್ನು ಕೊಟ್ಟಿದ್ದಾರೆ. ಅಂದ್ರೆ ಎರಡು ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿದೆ. ಡೆಕಾರ್ಟಿಯರ ಒಂದು ಸಂಶೋಧನೆಯ ಪ್ರಕಾರ, ಅನ್ವೇಷಣೆಯ ಪ್ರಕಾರ, ಎನಿ ಆರ್ಡರ್ಡ್ ಪೇರ್ ಆಫ್ ರಿಯಲ್ ನಂಬರ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಅ ಪಾಯಿಂಟ್ ಇನ್ ಅ ಪ್ಲೇನ್ ಅಂತ. ದಟ್ ಈಸ್ ಇನ್ ಎ ಕೋಆರ್ಡಿನೇಟ್ ಪ್ಲೇನ್. ಒಂದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಯಾವುದೇ ವಾಸ್ತವ ಅಣಿತ ಯುಗ್ಮವನ್ನ ಸಂಬಂಧಿಸಿದಂತೆ ಒಂದು ಅನನ್ಯವಾದ ಬಿಂದುವನ್ನ ನಾವು ಗುರುತಿಸಬಹುದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಈಗ ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳಾಗಿರುವ ಅಣಿತ ಯುಗ್ಮವನ್ನು ಪ್ರತಿನಿಧಿಸುವ ಒಂದು ಬಿಂದುವನ್ನ ಇಲ್ಲಿ ಗುರುತಿಸೋಣ. ನಮಗೆ ಗೊತ್ತಿದೆ, ಮೊದಲಿಗೆ ಎಯು y ಅಕ್ಷದಿಂದ ಇರುವ ದೂರವಾಗಿರ್ತದೆ, ಅದನ್ನ ಎಕ್ಸ್ ನಿರ್ದೇಶಾಂಕ ಅಂತ ಕರಿತೀವಿ. ಬಿ ಯು ಎಕ್ಸ್ ಅಕ್ಷದಿಂದ ಇರುವ ದೂರವಾಗಿರ್ತದೆ, ಅದನ್ನ y ನಿರ್ದೇಶಾಂಕ ಅಂತ ಕರಿತೀವಿ. ವಿ ನೋ ದಟ್ a is the x coordinate, which is the distance of the point from the y axis, and the second element b is the distance of the point from the x axis, which is called as the y coordinate. ಸೊ ಅದಕ್ಕೆ ನಾವು ಫಸ್ಟ್ x ಅಕ್ಷದ ಮೇಲೆ a ಮಾನಗಳಷ್ಟು ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸೋಣ. ಸೊ ಮೂಲ ಬಿಂದುವಿನಿಂದ x ಅಕ್ಷದ ಮೇಲೆ a ಮಾನಗಳಷ್ಟು ದೂರದಲ್ಲಿ ಒಂದು ಬಿಂದುವನ್ನು ಗುರುತಿಸಿದೀವಿ. ಅದೇ ರೀತಿ ಆ ಬಿಂದುವಿನ ಮೂಲಕ ನಾವು y ಅಕ್ಷಕ್ಕೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದಿವಿ. ಸೊ ವಿ ಹ್ಯಾವ್ ಡ್ರಾನ್ a line parallel to a point which is marked at a distance of a unit from the origin on the x-axis, which is parallel to the y-axis. ಅದೇ ರೀತಿ ಈಗ ನಾವು ಅಣಿತ ಯುಗ್ಮದ ಎರಡನೇ ವಾಸ್ತವ ಸಂಖ್ಯೆಯಾದ b ಅನ್ನ y ಅಕ್ಷದ ಮೇಲೆ ಗುರುತಿಸೋಣ.
So let us call this distance as b units. Now through this point we will draw a line parallel to x-axis. ನಾವು ಈ ಬಿಂದುವಿನ ಮೂಲಕ x ಅಕ್ಷಕ್ಕೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯೋಣ. Now you can notice the line which is drawn through this point parallel to the y-axis and the line which is drawn parallel to the x-axis, they are intersecting each other. Let us mark that point. ಆ ಬಿಂದುವನ್ನು ಗುರುತಿಸೋಣ. So this is the point of intersection of both the lines. Now this point, ಈಗ ಈ ಬಿಂದುವು y ಅಕ್ಷದಿಂದ ಇರುವ ದೂರ ಎಷ್ಟು ಅಂತಂದ್ರೆ, ಇದನ್ನು ಗಮನಿಸಿ, ದಿಸ್ ಇಸ್ ಎ ರೆಕ್ಟ್ಯಾಂಗಲ್ ಆಗಿರೋದ್ರಿಂದ, ಆಯತವಾಗಿರೋದ್ರಿಂದ ಅಭಿಮುಖ ಬಾಹುಗಳು ಸಮವಾಗಬೇಕು. ಹಾಗಾಗಿ ಇದು ಎ ಮಾನಗಳಿದ್ರೆ ಇದು ಸಹ ಎ ಮಾನಗಳೇ ಇರ್ತದೆ. ಅದೇ ರೀತಿ these two are the opposite sides of a rectangle. If this is b units, then this is also b units. That means now this point is a units away from the y-axis and b units away from the x-axis. Therefore its coordinates are a, b. ಆದ್ದರಿಂದ ಈ ಬಿಂದುವಿನ ನಿರ್ದೇಶಾಂಕಗಳು a, b ಆಗಿವೆ. ಈ ರೀತಿಯಾಗಿ if point is given, we can describe its position uniquely by an ordered pair of real numbers, and if an ordered pair of real number is given, we can locate a point uniquely with respect to the given ordered pair. ಒಂದು ನಿರ್ದೇಶಾಂಕ ಸಮತಲದ ಮೇಲೆ ಒಂದು ಬಿಂದುವನ್ನು ಕೊಟ್ಟಾಗ ನಾವು ಒಂದು ಅನನ್ಯ ಅಣಿತ ಯುಗ್ಮದಿಂದ ಅದರ ಸ್ಥಾನವನ್ನು ವರ್ಣಿಸಬಹುದು. ಅದೇ ರೀತಿ ವಾಸ್ತವ ಸಂಖ್ಯೆಗಳಿರುವಂತಹ ಒಂದು ಅಣಿತ ಯುಗ್ಮವನ್ನು ನಮಗೆ ಕೊಟ್ಟಾಗ ಅದಕ್ಕೆ ಸಂಬಂಧಿಸಿದಂತ ಅನನ್ಯವಾದ ಬಿಂದುವನ್ನು ನಾವು ಒಂದು ನಿರ್ದೇಶಾಂಕ ಸಮತಲದ ಮೇಲೆ ಗುರುತಿಸಬಹುದು. ಸೊ ಎರಡು ಪರಸ್ಪರ ವಿಲೋಮ ಕ್ರಿಯೆಗಳನ್ನು ನಾವು ಮಾಡಬಹುದು. ಸೊ ವಿ ಕ್ಯಾನ್ perform both the reciprocal processes of locating a point given its coordinate and describing the position of a point when the point is given in a coordinate system. ಸೊ ಇದಿಷ್ಟು ಮೂಲವಾದಂಥ ಪರಿಕಲ್ಪನೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಮತ್ತೊಂದು ಸಲ ನಾವೇನು ಮಾಡೋಣ ಅಂತಂದ್ರೆ, ಇಲ್ಲಿ ವಿಶೇಷವಾಗಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ದಟ್ ಈಸ್ ಇಂಪಾರ್ಟೆಂಟ್ ನೋಟ್. ಈ ಎ ಬಿ ಎನ್ನುವಂತಹ ಅಣಿತ ಯುಗ್ಮವು ಬಿ ಎ ಅಂತ ಎನ್ನುವಂಥ ಅಣಿತ ಯುಗ್ಮಕ್ಕೆ ಎಂದಿಗೂ ಸಮ ಇಲ್ಲ. ಸೊ ಆರ್ಡರ್ ಪೇರ್ ಎ ಬಿ, ಇಲ್ಲಿ ಬಿ ಎ ಆಗಬೇಕು. ದಿಸ್ ಶುಡ್ ಬಿ ಬಿ, ದಿಸ್ ಶುಡ್ ಬಿ ಎ. ಸೊ ಆರ್ಡರ್ ಪೇರ್ ಎ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಆರ್ಡರ್ ಪೇರ್ ಬಿ ಎ ಅನ್ಲೆಸ್, ಅವು ಒಂದು ವೇಳೆ ಯಾವಾಗ ಸಮ ಆಗ್ತವೆ ಅಂತಂದ್ರೆ, unless A is equals to B. A ಮತ್ತು B ಗಳು ಸಮ ಆಗದೇ ಇದ್ದರೆ ಅಣಿತ ಯುಗ್ಮ ಎ ಬಿ ಯು, ಇಲ್ಲಿ ಇದು ಕರೆಕ್ಷನ್ ಮಾಡ್ಕೊಳ್ಳಿ, ಇದು ಬಿ ಎ ಆಗಬೇಕು. ಸೊ ಆರ್ಡರ್ಡ್ ಪೇರ್ ಎ ಬಿ ಇಸ್ ನೆವರ್ ಗೋಯಿಂಗ್ ಟು ಬಿ ಈಕ್ವಲ್ಸ್ ಟು ಆರ್ಡರ್ಡ್ ಪೇರ್ ಬಿ ಎ. ಇದನ್ನು ತಾವು ದಯವಿಟ್ಟು ಗಮನಿಸಬೇಕು. ಸಿಮಿಲರ್ಲಿ ಇಲ್ಲಿರುವಂತ ಇನ್ನೊಂದು ಬಹುಮುಖ್ಯವಾದಂತ ನೋಟನ್ನು ಗಮನಿಸಿ. The x coordinate and the y coordinate of a point are also called as abscissa and ordinate respectively. ಒಂದು ಬಿಂದುವಿನ x ನಿರ್ದೇಶಾಂಕ ಮತ್ತು y ನಿರ್ದೇಶಾಂಕಗಳನ್ನು ನಾವು ಕ್ರಮವಾಗಿ ಅಬ್ಸಿಸ್ಸಾ ಮತ್ತು ಆರ್ಡಿನೇಟ್ ಅಂತ ಕರಿತೇವೆ. ಇದನ್ನ ಕ್ಷಿತಿಜ ದೂರ, ಇದನ್ನ ಲಂಬ ದೂರ ಅಂತ ಹೇಳ್ತಾರೆ. ಆದರೆ ನಾವು ಅಬ್ಸಿಸ್ಸಾ ಮತ್ತು ಆರ್ಡಿನೇಟ್ ಎನ್ನುವಂಥ ಶಬ್ದಗಳನ್ನು ಉಪಯೋಗಿಸೋಣ, ಯಾಕೆಂದರೆ ವ್ಯಾಪಕವಾಗಿ ಇವುಗಳು ನಮಗೆ ಪರಿಚಯವಾಗಿವೆ. ಹಾಗಾಗಿ ನಾವು ಕನ್ನಡ ಮೀಡಿಯಂ ಇದ್ರೂ ನಾವು ಇಂಗ್ಲೀಷ್ನಲ್ಲಿ ಅಬ್ಸಿಸ್ಸಾ ಮತ್ತು ಆರ್ಡಿನೇಟ್ ಅನ್ನುವಂಥದ್ದನ್ನು ಉಪಯೋಗಿಸೋಣ. ಸೊ ಎಕ್ಸ್ ಕೋಆರ್ಡಿನೇಟ್ ಈಸ್ ಕಾಲ್ಡ್ ಆಸ್ ಅಬ್ಸಿಸ್ಸಾ ಆ್ಯಂಡ್ ವೈ ಕೋಆರ್ಡಿನೇಟ್ ಈಸ್ ಕಾಲ್ಡ್ ಆಸ್ ಆರ್ಡಿನೇಟ್. ಹಾಗಾದರೆ ಇಲ್ಲಿ ಅಬ್ಸಿಸ್ಸಾ ಮತ್ತು ಆರ್ಡಿನೇಟ್ ಎನ್ನುವುದಕ್ಕೆ ಏನಾದರೂ ಅರ್ಥ ಇದೆಯಾ? ಎಸ್, ದ ವರ್ಡ್ಸ್ ಅಬ್ಸಿಸ್ಸಾ ಅಂಡ್ ಆರ್ಡಿನೇಟ್ ಆರ್ ಲ್ಯಾಟಿನ್ ವರ್ಡ್ಸ್. ಇವು ಎರಡು ಲ್ಯಾಟಿನ್ ಭಾಷೆಯ ಶಬ್ದಗಳಾಗಿವೆ. ಹಾಗಾದರೆ ಲ್ಯಾಟಿನ್ ಭಾಷೆಯಲ್ಲಿ ಶಬ್ದಗಳಿಗೆ ಏನು ಅರ್ಥ ಅಂತಂದರೆ, ಅಬ್ಸಿಸ್ಸಾ ಮೀನ್ಸ್
ಕಟ್ ಆಫ್, ಕತ್ತರಿಸು ಅಂತ ಅರ್ಥ. ಅಂಡ್ ಆರ್ಡಿನೇಟ್ ಮೀನ್ಸ್ ಕೀಪ್ ಇಟ್ ಇನ್ ಆರ್ಡರ್ ಅಂತ ಅರ್ಥ. ಅಂದ್ರೆ ಮೊದಲಿಗೆ ನಾವು ಎಕ್ಸ್ ಅಕ್ಷವನ್ನ ಮಾನವನ್ನ ತೆಗೆದುಕೊಂಡು ಅಷ್ಟು ಮಾನವನ್ನ ಎಕ್ಸ್ ಅಕ್ಷದ ಮೇಲೆ ಕತ್ತರಿಸಿ ಅದನ್ನ ಒಂದು ಸರಿಯಾದ ಕ್ರಮದಲ್ಲಿ ಅಲ್ಲಿ ತಿಳಿಸಿರುವ ರೀತಿಯಂತೆ ಎಕ್ಸ್ ಅಕ್ಷದ ಮೇಲ್ಭಾಗದಲ್ಲಿ ಅಥವಾ ಎಕ್ಸ್ ಅಕ್ಷದ ಕೆಳಭಾಗದಲ್ಲಿ ನಾವು ಅದನ್ನ ಪ್ಲೇಸ್ ಮಾಡ್ತೀವಲ್ಲ, ಹಾಗಾಗಿ ಅದನ್ನ ಕಟ್ ಆಫ್ ಅಂಡ್ ಕೀಪ್ ಇನ್ ಆರ್ಡರ್ ಎನ್ನುವಂತ ಅರ್ಥದಲ್ಲಿ ನಾವು ತಗೊಳ್ತೀವಿ ಅಬ್ಸಿಸ್ಸ ಅಂಡ್ ಆರ್ಡಿನೇಟ್ ಎನ್ನುವಂಥದ್ದು. ಸೊ ಈಗ ನಮ್ಮ 10ನೇ ತರಗತಿಗೆ ಸಂಬಂಧಪಟ್ಟಂತೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಾವು ಏನೆಲ್ಲ ಕಲಿಲಿಕ್ಕಿದೆ, ವಾಟ್ ಆರ್ ದ ಟಾಪಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಡೀಲ್ with respect to the present 10th class syllabus. ಸೊ ಇಲ್ಲಿ ನಾವು ಅದಕ್ಕಿಂತ ಮುಂಚೆ ಈ ಕಾರ್ಟೇಶಿಯನ್ ಸಿಸ್ಟಮ್ ನಲ್ಲಿ ಇಲ್ಲಿವರೆಗೂ ಏನೆಲ್ಲ ಚರ್ಚೆಯನ್ನ ಮಾಡಿದ್ದೀವಿ ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. ದ ಟೂ ಪರ್ಪೆಂಡಿಕ್ಯುಲರ್ ಲೈನ್ಸ್ ಆರ್ ಕಾಲ್ಡ್ ಕೋಆರ್ಡಿನೇಟ್ ಆಕ್ಸೆಸ್. ಎರಡು ಪರಸ್ಪರ ಲಂಬವಾಗಿರುವ ರೇಖೆಗಳನ್ನ ನಿರ್ದೇಶಾಂಕ ರೇಖೆಗಳು ಅಂತ ಕರಿತೀವಿ. ಅದರಲ್ಲಿ ಕ್ಷಿತಿಜವಾಗಿರುವಂತಹ ರೇಖೆ ಅಂದ್ರೆ ಎಕ್ಸ್ ಡ್ಯಾಶ್ ಓ ಎಕ್ಸ್ ನಿಂದ ಗುರುತಿಸಿರುವಂತಹ ರೇಖೆಯನ್ನ ಎಕ್ಸ್ ಅಕ್ಷ. ದ ಹಾರಿಜಾಂಟಲ್ ಲೈನ್ ಎಕ್ಸ್ ಡ್ಯಾಶ್ ಓ ಎಕ್ಸ್ ಈಸ್ ಕಾಲ್ಡ್ ದ ಎಕ್ಸ್ ಆಕ್ಸಿಸ್ ಅಂಡ್ ದ ವರ್ಟಿಕಲ್ ಲೈನ್ ವೈ ಓ ವೈ ಡ್ಯಾಶ್ ಈಸ್ ಕಾಲ್ಡ್ ದ ವೈ ಆಕ್ಸಿಸ್. ಲಂಬ ರೇಖೆಯನ್ನ ನಾವು ವೈ ಓ ವೈ ಡ್ಯಾಶ್ ನಿಂದ ಗುರುತಿಸ್ತೇವೆ, ಅದನ್ನು ವೈ ಅಕ್ಷ ಅಂತ ಕರಿತೀವಿ. ಈ ಎರಡು ಅಕ್ಷಗಳು ಸಂಧಿಸುವ ಛೇದಿಸುವ ಬಿಂದುವನ್ನ ನಾವು ಒರಿಜಿನ್ ಅಥವಾ ಮೂಲ ಬಿಂದು ಅಂತ ಕರಿತೀವಿ. The coordinate axes divide the plane into 4 quadrants. ಈ ಎರಡು ಅಕ್ಷಗಳು ಎಕ್ಸ್ ಮತ್ತು ವೈ ಅಕ್ಷಗಳು ಸಮತಲವನ್ನ 4 ಭಾಗಗಳಾಗಿ ಅವುಗಳನ್ನು ನಾವು ಚತುರ್ಥಕಗಳು ಅಂತ ಕರಿತೀವಿ. ಫಾರ್ ಎ ಪಾಯಿಂಟ್ ಆನ್ ದ ಕಾರ್ಟೇಶಿಯನ್ ಪ್ಲೇನ್, ಒಂದು ನಿರ್ದೇಶಾಂಕ ವ್ಯವಸ್ಥೆಯ ಮೇಲಿನ ಒಂದು ಬಿಂದುವಿಗೆ ಸಂಬಂಧಪಟ್ಟಂತೆ ನಂಬರ್ 1, its perpendicular distance from y axis is called the x coordinate or abscissa of the point. ಆ ಬಿಂದುವಿನ ಎಕ್ಸ್ ಅಕ್ಷದಿಂದ ವಾಯ್ ಅಕ್ಷದಿಂದ ಇರುವ ದೂರವನ್ನ ನಾವು ಎಕ್ಸ್ ನಿರ್ದೇಶಾಂಕ ಅಥವಾ ಅಬ್ಸಿಸ್ಸ ಅಂತ ಕರಿತೇವೆ. ಅಂಡ್ ಇಟ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ದ ವೈ ಕೋಆರ್ಡಿನೇಟ್ ಆರ್ ಆರ್ಡಿನೇಟ್ ಆಫ್ ದ ಪಾಯಿಂಟ್. ಆ ಬಿಂದುವಿನ ಎಕ್ಸ್ ಅಕ್ಷದಿಂದ ಇರುವ ದೂರವನ್ನ ನಾವು ಆ ಬಿಂದುವಿನ ವೈ ನಿರ್ದೇಶಾಂಕ ಅಥವಾ ಆರ್ಡಿನೇಟ್ ಅಂತ ಕರಿತೀವಿ. The coordinates of a point P is represented as P in bracket x comma y. So ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನ P ಎನ್ನುವಂತ ಬಿಂದುವಿನ ನಿರ್ದೇಶಾಂಕವನ್ನ P ಅಂತ ಬರೆದು ಬ್ರಾಕೆಟ್ ನ ಒಳಗಡೆ x separated by comma and y ಅಂತ ಬರೀತೇವೆ. ಮೊದಲಿಗೆ x ನಿರ್ದೇಶಾಂಕವನ್ನು ಆಮೇಲೆ y ನಿರ್ದೇಶಾಂಕವನ್ನೇ ಬರೀಬೇಕು. We should remember that the first should be the x coordinate, that is distance of the point from the y-axis, and the second one is y coordinate, that is distance of the point from the x coordinate. ದಯವಿಟ್ಟು ಗಮನಿಸಿ, ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. This is the convention that we have to consider very strictly. ಎರಡನೇದಾಗಿ coordinates of the origin are 0 0. ಮೂಲ ಬಿಂದುವಿನ ನಿರ್ದೇಶಾಂಕಗಳು 0 0 ಆಗಿರುತ್ತವೆ. ಹಾಗೂ coordinates of any point on x axis will be of the form x, 0. ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದು ಇರಲಿ ಅದರ ನಿರ್ದೇಶಾಂಕಗಳು x, 0 ಆಗಿರ್ತವೆ. ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಇರುವ ಬಿಂದುವಿನ y ನಿರ್ದೇಶಾಂಕವು 0 ಆಗಿರುತ್ತದೆ. ಇದು ಬಹಳ ಮುಖ್ಯವಾಗಿ ತಾವು ಗಮನಿಸಬೇಕು. ಎಕ್ಸ್ ನ ಬೆಲೆ ಚೇಂಜ್ ಆಗ್ತಾ ಇರ್ತದೆ. ಅದು ಧನಾತ್ಮಕವಾಗಿದ್ರೆ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಇರ್ತದೆ, ಋಣಾತ್ಮಕವಾಗಿದ್ರೆ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇರ್ತದೆ. ಸಿಮಿಲರ್ಲಿ the coordinates of any point on y axis will be of the form 0, 1. ಗಮನಿಸಿ, ಬಿಂದು x ಅಕ್ಷದ ಮೇಲೆ ಇದ್ರೆ y ನಿರ್ದೇಶಾಂಕ 0 ಆಗಿರ್ತದೆ, ಬಿಂದು y ಅಕ್ಷದ ಮೇಲೆ ಇದ್ರೆ x ನಿರ್ದೇಶಾಂಕ 0 ಆಗಿರ್ತದೆ. So please note that if the point is lying on the x axis, its y coordinate will be 0, and if the point is lying on y axis, then its x coordinate will be 0. To add to this one, ಇದರ ಜೊತೆಗೆ ಒಂದು ಬಿಂದು ಅಥವಾ ಎರಡು ಬಿಂದುಗಳು ನಾವು ಸಮತಲದಲ್ಲಿ ಸಮಾಂತರವಾಗಿ ಯಾವ ರೀತಿ ಇರ್ತವೆ ಅನ್ನೋದನ್ನ ಮುಂದಿನ ಒಂದು ಹಂತದಲ್ಲಿ ನೋಡೋಣ. ಈಗ ನಮ್ಮ ಒಂದು ಚರ್ಚೆಯನ್ನ ಮತ್ತೊಮ್ಮೆ ರಿಕಾಲ್ ಮಾಡ್ತಾ ಇದನ್ನ ಒಂದು ಸಾಂಕೇತಿಕವಾಗಿ ಸಿಂಬಾಲಿಕಲಿ ಹೌ ವಿ ಕ್ಯಾನ್ ರಿಪ್ರೆಸೆಂಟ್ ದ ಪೊಸಿಷನ್ ಆಫ್ ಎ ಪಾಯಿಂಟ್ P
whose coordinates are x and y. ನಾವು P ಬಿಂದುವಿನ ಸ್ಥಾನ ಎಲ್ಲಿರ್ತದೆ ಅನ್ನೋದನ್ನ ಸಾಂಕೇತಿಕವಾಗಿ ನೋಡೋಣ. ಸಿಂಬಾಲಿಕಲಿ x ಮತ್ತು y ಗಳು ಅದರ ನಿರ್ದೇಶಾಂಕಗಳಾಗಿವೆ. x ಮತ್ತು y ಗಳ ಬೆಲೆಗಳು ಬದಲಾವಣೆ ಆದಂತೆ P ಬಿಂದುವಿನ ಸ್ಥಾನ ಎಲ್ಲೆಲ್ಲಿರುತ್ತದೆ ಅಂತ ನಾವು ಈ ಕೋಷ್ಟಕದ ಮೂಲಕ ನೋಡೋಣ. We will see through this table where the position of point P lies with respect to the values of x and y. Values of the coordinates, that is x and y, then position of P. ನಿರ್ದೇಶಾಂಕಗಳ ಬೆಲೆಗಳು ಮತ್ತು ಬಿಂದುವಿನ ಸ್ಥಾನ. Suppose if x is greater than 0, x is greater than 0 ಅಂತಂದ್ರೆ x is positive and y is also greater than 0 and y is positive. ಅಂದ್ರೆ x ಮತ್ತು y ಗಳು 0ಗಿಂತ ಜಾಸ್ತಿ ಇದ್ದರೆ, ಹೆಚ್ಚಿದ್ದರೆ ಅದರ ಅರ್ಥ x is positive and y is positive. ನಮಗೆ ಈಗಾಗಲೇ ನೋಡಿದ್ದೀವಿ ನಾವು, ಇಟ್ ಈಸ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ಅದೇ ರೀತಿ ನಾವು x is less than 0 negative and y is positive, then it will be in the second quadrant. X is negative, y is also negative, third quadrant. X is positive, y is negative, fourth quadrant. X is positive, y is 0 on positive x-axis, x is negative, y is 0 on negative x-axis, x is 0, y is positive on positive y-axis, whereas x is 0 and y is negative, then the point will be on negative y-axis. And if x is 0 and y is also 0, then the point will coincide with origin. That means it is origin itself. ಈ ರೀತಿಯಾಗಿ ನಾವು ಸಾಂಕೇತಿಕವಾಗಿ ಸಹ ಇದನ್ನ ಬರೀಬಹುದು. ಇದಕ್ಕೆ ಸಂಬಂಧಿಸಿದಂತೆಯೂ ಸಹ ಪ್ರಶ್ನೆಯನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಸಾಮಾನ್ಯವಾಗಿ ಮಕ್ಕಳಿಗೆ ಕೇಳೋದಾದ್ರೆ -4,5 ಯಾವ ಚತುರ್ಧಕದಲ್ಲಿದೆ ಅಂತ ಕೇಳ್ತಾರೆ. ನಮ್ಗೇನಾದ್ರೂ ಕಾಂಪಿಟೇಟಿವ್ ನಲ್ಲಿ ಕೇಳಬೇಕಾದ್ರೆ ಈ ರೀತಿ ಸಿಂಬಾಲಿಕ್ ನಲ್ಲಿ ಮಾತ್ರ ಕೇಳ್ತಾರೆ. ಸೊ ಹಾಗಾಗಿ ಇದನ್ನ ಬಹಳ ಜಾಗರೂಕತೆಯಿಂದ ನೆನಪಿನಲ್ಲಿ ಇಟ್ಕೊಳ್ರಿ. It is very, very important. So now let us go through the syllabus and concepts of present 10th class. ಇದರಲ್ಲಿ ಮೊದಲಿಗೆ ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಸೂತ್ರ ಅಂತ ನಾವು ಕರಿತೀವಿ. ಎರಡನೇದಾಗಿ ಸೆಕ್ಷನ್ ಫಾರ್ಮುಲಾ, ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ. ಮೂರನೇದಾಗಿ ಮಿಡ್ ಪಾಯಿಂಟ್ ಫಾರ್ಮುಲಾ, ಅದು ಸೆಕ್ಷನ್ ಫಾರ್ಮುಲಾದೇ ಒಂದು ಭಾಗ ಇದೆ, ಅದು ಮಧ್ಯ ಬಿಂದು ಸೂತ್ರ. ಇಟ್ ಇಸ್ ಪಾರ್ಟ್ ಆಫ್ ದ ಸೆಕ್ಷನ್ ಫಾರ್ಮುಲಾ. ಅದೇ ರೀತಿ ನಾಲ್ಕನೇದಾಗಿ ಫಾರ್ಮುಲಾ ಫಾರ್ ಏರಿಯಾ ಆಫ್ ಎ ಟ್ರಯಾಂಗಲ್, ಒಂದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಮತ್ತು ಇದರ ಆಧಾರದ ಮೇಲೆ ನಮಗೆ ಒಂದು 5ನೇ ಕಾನ್ಸೆಪ್ಟ್ ಬರ್ತದೆ, ಕಂಡೀಷನ್ ಫಾರ್ ಕೊಲಿನಿಯಾರಿಟಿ ಆಫ್ ಪಾಯಿಂಟ್ಸ್, ಅಂದ್ರೆ ಬಿಂದುಗಳ ಏಕರೇಖಾಗತತ್ವಕ್ಕೆ ಒಂದು ನಿಬಂಧನೆ ಯಾವ ರೀತಿ ಬರ್ತದೆ ಅನ್ನೋದು ಈ ತ್ರಿಭುಜದ ವಿಸ್ತೀರ್ಣವನ್ನು ಉಪಯೋಗಿಸಿಕೊಂಡು ನಾವು ನೋಡ್ತೀವಿ. ಬಿಂದುಗಳು ಯಾವಾಗ ಕೊಲಿನಿಯರ್ ಆಗಿರ್ತವೆ, ಏಕರೇಖಾಗತವಾಗಿರ್ತವೆ, ಮತ್ತು ಯಾವಾಗ ಏಕರೇಖಾಗತವಾಗಿರುವುದಿಲ್ಲ, ವೆನ್ ದೇ ಆರ್ ಕೊಲಿನಿಯರ್ ಅಂಡ್ ವೆನ್ ದೇ ಆರ್ ನಾಟ್ ಕೊಲಿನಿಯರ್ ಅನ್ನೋದನ್ನ ನಾವು ಏರಿಯಾ ಆಫ್ ಟ್ರಯಾಂಗಲ್ ನ ಸೂತ್ರದಿಂದ ಕಂಡುಹಿಡಿತೀವಿ. ಅಂಡ್ ಫೈನಲಿ there is one formula which is coordinates of the centroid of a triangle. So we'll study all these one by one. First, let us go through the distance formula. Distance, we know, is the length of the path between 2 points or 2 places. ನಮಗೆ ಗೊತ್ತಿದೆ, ದೂರ ಅಂತಂದ್ರೆ ಎರಡು ಬಿಂದುಗಳು ಅಥವಾ ಎರಡು ಸ್ಥಳಗಳ ನಡುವಿನ ಒಂದು ಪಥ ಇರ್ತದಲ್ಲ, ಆ ಪಥದ ಉದ್ದ. ಸಾಮಾನ್ಯವಾಗಿ ನಾವು ಎರಡು ಸ್ಥಳಗಳ ನಡುವಿನ ಪಥ ಅಂತಂದಾಗ ಅದು ಅಂಕುಡೊಂಕಾಗಿರ್ತದೆ. ಬಟ್ geometrically speaking, the distance between 2 points is nothing but it is the shortest distance. That means it is a straight line segment. ನಮ್ಮ ಗಣಿತದಲ್ಲಿ ನಾವು ಹೇಳಬೇಕಾದ್ರೆ ಎರಡು ಬಿಂದುಗಳಾಗಿರ್ಬಹುದು ಅಥವಾ ಎರಡು ಸ್ಥಳಗಳಾಗಿರ್ಬಹುದು, ಅವುಗಳ ನಡುವಿನ ದೂರ ಅಂತಂದ್ರೆ ಎಲ್ಲಿವರೆಗೆ ಮೆನ್ಷನ್ ಮಾಡುವುದಿಲ್ಲೋ ಅಲ್ಲಿವರೆಗೂ ಅದನ್ನ
ರೇಖಾಖಂಡದ ಉದ್ದ, ಸ್ಥಳಗಳನ್ನು ಜೋಡಿಸುವಂತಹ ರೇಖಾಖಂಡದ ಉದ್ದ ಅಂತಾನೆ ತಿಳ್ಕೋಬೇಕು. ಸೊ ಗಮನಿಸಿ, ಡಿಸ್ಟೆನ್ಸ್ ಈಸ್ a scalar quantity, it is not a vector quantity. ಸೊ ಅದನ್ನ ಎ ನಿಂದ ಬಿ ಗೆ ಇರುವಂತ ದೂರ ಅಂಡ್ ಬಿ ಇಂದ ಎ ಗೆ ಇರುವಂತ ದೂರ ಎರಡು ಒಂದೇ ಅರ್ಥದಲ್ಲಿ ತಗೊಳ್ತೀವಿ, ಏಕೆಂದ್ರೆ ಅದು ಅದಿಶ ಪರಿಮಾಣವಾಗಿದೆ, ಸದಿಶ ಪರಿಮಾಣವಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಅಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಡಿಸ್ಟೆನ್ಸ್ ಈಸ್ ನಾನ್ ನೆಗೆಟಿವ್, ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್. ದೂರವು ಯಾವಾಗಲೂ ಧನಾತ್ಮಕವಾಗಿಯೇ ಇರ್ತದೆ, ಋಣಾತ್ಮಕವಾಗಿರ್ತದೆ. ಎರಡು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ರಿ. ದೂರವು ಅದಿಶ ಪರಿಮಾಣವಾಗಿದೆ ಮತ್ತು ದೂರವು ಯಾವಾಗಲೂ ಧನಾತ್ಮಕವಾಗಿ ಇರುತ್ತದೆ. ಡಿಸ್ಟೆನ್ಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂಡ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಒಂದು ಉದಾಹರಣೆಯನ್ನು ನೋಡೋಣ. ಕನ್ಸಿಡರ್ 3 ಕೊಲಿನಿಯರ್ ಪಾಯಿಂಟ್ಸ್ ಎ ಬಿ ಅಂಡ್ ಸಿ. 3 ಏಕರೇಖಾಗತ ಬಿಂದುಗಳು ಎ ಬಿ ಮತ್ತು ಸಿ ಗಳನ್ನ ಪರಿಗಣಿಸಿ. ನಮ್ಗೆಲ್ರಿಗೂ ಗೊತ್ತಿದೆ 3 points are called collinear if they lie on the same straight line or straight line segment. ಒಂದೇ ಸರಳ ರೇಖೆ ಅಥವಾ ಒಂದೇ ಸರಳ ರೇಖಾಖಂಡದ ಮೇಲೆ ಇರುವಂತಹ 3 ಬಿಂದುಗಳನ್ನು ನಾವು ಏಕರೇಖಾಗತ ಬಿಂದುಗಳು ಅಂತ ಕರಿತೇವೆ. ಸೊ ಈಗ ನೀವು ಕಾಣ್ತಾ ಇದ್ದೀರಿ, ಎ ಬಿ ಮತ್ತು ಸಿ ಗಳು ಏಕರೇಖಾಗತವಾಗಿವೆ, ದೇ ಆರ್ ಕೊಲಿನಿಯರ್. ನಾವು ಎ ಮತ್ತು ಬಿ ಗಳ ನಡುವಿನ ದೂರ 52 ಮಾನಗಳಂತ ಇಟ್ಕೊಳ್ಳೋಣ. ಅದೇ ರೀತಿ ಎ ಮತ್ತು ಸಿ ಗಳ ನಡುವಿನ ದೂರ 117 ಮಾನಗಳು ಅಂತ ಇಟ್ಕೊಳ್ಳೋಣ. ಸೊ ಲೆಟ್ us assume that the distance between A and B is 52 units and that the distance between A and C is 117 units. Now we want to know the distance between B and C. ಸೊ ಈಗ ನಮಗೆ ಈ ಬಿ ಮತ್ತು ಸಿ ಗಳ ನಡುವಿನ ದೂರ ಬೇಕಾಗಿದೆ. ಅಂಡ್ ಇಟ್ ಈಸ್ ಆಬ್ವಿಯಸ್ ದಟ್ ಯಾರು ಬೇಕಾದ್ರೂ ಹೇಳ್ಬಹುದು, ಡಿಸ್ಟೆನ್ಸ್ ಬಿಟ್ವೀನ್ B and C is nothing but distance between A and C minus distance between A and B. B ಮತ್ತು C ಗಳ ನಡುವಿನ ದೂರವು A ಮತ್ತು C ಗಳ ನಡುವಿನ ದೂರದಲ್ಲಿ A ಮತ್ತು B ಗಳ ನಡುವಿನ ದೂರವನ್ನು ಕಳೆದರೆ ಬರ್ತದೆ. So therefore it is AC minus AB and AC is nothing but 117, AB is 52. 117 minus 52 gives us 65 units. ಸೊ ಈ ರೀತಿಯಾಗಿ ನಾವು ಈ ಎರಡು ಸ್ಥಳಗಳ ನಡುವಿನ ದೂರವನ್ನ, ಇವುಗಳ ನಡುವಿನ ದೂರ ಮತ್ತು ಇವುಗಳ ನಡುವಿನ ದೂರಕ್ಕೆ ಸಂಬಂಧಿಸಿದಂತೆ ಕಂಡುಹಿಡಿದೆವು. ಸೊ ವಿ ಕ್ಯಾಲ್ಕುಲೇಟೆಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ ವಿತ್ ರೆಸ್ಪೆಕ್ಟ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಸಿ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ದ ಸೇಮ್ ಪ್ರೊಸೀಜರ್ ವಿ ವಿಲ್ ಆಲ್ಸೋ ಯೂಸ್ ಇನ್ ಕೋಆರ್ಡಿನೇಟ್ ಸಿಸ್ಟಮ್. ಇದೇ ಪದ್ಧತಿಯನ್ನ, ಇದೇ ವಿಧಾನವನ್ನ ನಾವು ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಸಹ ಉಪಯೋಗಿಸೋಣ. ಕನ್ಸಿಡರ್ ದ ಕೋಆರ್ಡಿನೇಟ್ ಪ್ಲೇನ್. ನಾವು ಒಂದು ನಿರ್ದೇಶಾಂಕ ಸಮತಲವನ್ನು ಪರಿಗಣಿಸೋಣ. ಈಗಾಗಲೇ ತಮ್ಮ ಮುಂದೆ ಪ್ರಸ್ತುತಪಡಿಸಿದಂತೆ ನಮ್ಮ ಎಲ್ಲ ಸೂತ್ರಗಳನ್ನ ನಾವು ಮೊದಲನೇ ಚತುರ್ಥಕದಲ್ಲೇ ಡಿರೈವ್ ಮಾಡ್ತೀವಿ, ನಂತರ ಅವುಗಳನ್ನ ಬೇರೆ ಬೇರೆ ಚತುರ್ಥಕಗಳಲ್ಲಿ ಅನ್ವಯಿಸಬಹುದು. ಸೊ ವಿ ಕ್ಯಾನ್ ಅಪ್ಲೈ ಆಲ್ ದ ಫಾರ್ಮುಲೆ ವಿಚ್ ಆರ್ ಡಿರೈವ್ಡ್ ಇನ್ ದ ಫಸ್ಟ್ ಕ್ವಾಡ್ರಂಟ್ ಫಾರ್ ಎನಿ ಆಫ್ ದ ರಿಮೈನಿಂಗ್ 3 ಕ್ವಾಡ್ರಂಟ್ಸ್. ಓಕೆ, ಸೊ ಈಗ ನಾವೊಂದು ನಿರ್ದೇಶಾಂಕ ವ್ಯವಸ್ಥೆಯನ್ನ ಪರಿಗಣಿಸೋಣ. ಇದರಲ್ಲಿ ಒಂದು ಬಿಂದು ಎಕ್ಸ್ ಅಕ್ಷದ ಮೇಲೆ ಎ ಎನ್ನುವಂತ ಬಿಂದುವನ್ನ ನಾವು ಗುರುತಿಸಿದೀವಿ. ಇದರ ನಿರ್ದೇಶಾಂಕಗಳು ನಮಗೆ ಗೊತ್ತಿದೆ. ಬಿಂದು ಎಕ್ಸ್ ಅಕ್ಷದ ಮೇಲೆ ಇದ್ರೆ ಅದರ y ನಿರ್ದೇಶಾಂಕ 0 ಆಗಿರುತ್ತೆ. If the point is on the x-axis, its y coordinate is 0. So let us call x coordinate as x1. Let us consider one more point on the same x-axis which is distinct from A. A ಅನ್ನು ಹೊರತುಪಡಿಸಿ ನಾವು ಇನ್ನೊಂದು ಬಿಂದುವನ್ನು ಪರಿಗಣಿಸೋಣ. B x ಅಕ್ಷದ ಮೇಲೆ. Again its coordinates are in the form of x2, 0. We have taken x1 and x2 to distinguish the x coordinates of A and B. A ಮತ್ತು B ಗಳು ಭಿನ್ನ ಬಿಂದುಗಳಾಗಿರೋದ್ರಿಂದ, ಅವುಗಳ x ನಿರ್ದೇಶಾಂಕಗಳು ಬೇರೆ ಬೇರೆ ಆಗಿರೋದ್ರಿಂದ ನಾವು ಅವುಗಳನ್ನ x1 ಮತ್ತು x2 ಅಂತ ತೆಗೆದುಕೊಂಡಿದ್ದೇವೆ. ಮತ್ತು x ಅಕ್ಷದ ಮೇಲೆ ಎಲ್ಲೇ ಬಿಂದು ಇರಲಿ ಅದರ y ನಿರ್ದೇಶಾಂಕ 0 ಇರ್ತದೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಸೊ ಹಾಗಾಗಿ let us calculate the distance between A and B. Just now in the previous activity we did, the distance between AB is nothing but the distance between O and B
and the distance minus the distance between O and A. A ಮತ್ತು B ಗಳ ನಡುವಿನ ದೂರ ಅಂತಂದ್ರೆ A ಮತ್ತು B ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಉದ್ದ ಅಂತ ಅರ್ಥ. ಈ ಉದ್ದವು O ಮತ್ತು B ರೇಖಾಖಂಡವನ್ನು ಸೇರಿಸುವ ಉದ್ದದಲ್ಲಿ O ಮತ್ತು A ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಉದ್ದವನ್ನು ಕಳೆದರೆ ಬರ್ತದೆ. So therefore distance between A and B denoted by AB can be calculated by OB minus OA. You can notice OB is of length x2 units and OA is of length x1 units. ಜನರಲಿ ನಾವು ಯಾವುದನ್ನು ಬೇಕಾದ x1 ಮತ್ತು x2 ಅಂತ ತಗೊಳ್ಬಹುದು. ಹಾಗಾಗಿ ಈ x2 ಮತ್ತು x1ಗಳಲ್ಲಿ ಯಾವುದು ದೊಡ್ಡದು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಈ ಫಲಿತಾಂಶವು ನೆಗೆಟಿವ್ ಬರುವಂತ ಸಾಧ್ಯತೆಯೂ ಇದೆ. So this value we can get negative also, and we know that it represents the distance, and distance can never be negative. Therefore we will use the absolute value of the difference between the x coordinates of A and B. ಆದ್ದರಿಂದ ನಾವು A ಮತ್ತು B ಬಿಂದುಗಳ x ನಿರ್ದೇಶಾಂಕಗಳ ವ್ಯತ್ಯಾಸದ ನಿರಪೇಕ್ಷ ಬೆಲೆಯನ್ನು ತೆಗೆದುಕೊಳ್ಳೋಣ. So please remember, distance is never negative. So this is the formula to find the distance between any two points which are lying on the x-axis, which is nothing but the absolute value of the difference between the x coordinates. So ಯಾವುದೇ ಎರಡು ಬಿಂದುಗಳು x ಅಕ್ಷದ ಮೇಲೆ ಇದ್ದಾಗ ಅವುಗಳ ನಡುವಿನ ದೂರವು ಅವುಗಳ x ನಿರ್ದೇಶಾಂಕಗಳ ವ್ಯತ್ಯಾಸಗಳ ನಿರಪೇಕ್ಷ ಬೆಲೆಗೆ ಸಮನಾಗಿರುತ್ತದೆ. ದಯವಿಟ್ಟು ಗಮನಿಸಿ. Suppose if the points are not on the x-axis but they are on the line which is parallel to the x-axis. So ಈಗ x ಅಕ್ಷಕ್ಕೆ ಒಂದು ಸಮಾಂತರವಾಗಿ ರೇಖೆಯನ್ನು ಎಳೆಯೋಣ. ಬಿಂದುಗಳು x ಅಕ್ಷದ ಮೇಲಿಲ್ಲ, ಬದಲಾಗಿ x ಅಕ್ಷಕ್ಕೆ ಸಮಾಂತರವಾಗಿರುವಂತಹ ಒಂದು ಸರಳ ರೇಖೆ ಮೇಲಿವೆ. ಸೊ ಇಲ್ಲಿ x1 ಮತ್ತು x ಮತ್ತು y ಎನ್ನುವಂತ ಎರಡು ಬಿಂದುಗಳು ಈ x ಅಕ್ಷಕ್ಕೆ ಸಮಾಂತರವಾಗಿ ಈ ಅಕ್ಷದ ಮೇಲೆ ಈ ಒಂದು ಸರಳ ರೇಖೆ ಮೇಲೆ ಇವೆ. So let us consider the 2 points on the line which is parallel to the x-axis. Now let us call the coordinates of the point x as x1 comma y and the coordinates of the point y as x2 comma y. ಇಲ್ಲಿ ನೀವು ಗಮನಿಸಬಹುದು, ಎರಡೂ ಬಿಂದುಗಳ y ನಿರ್ದೇಶಾಂಕಗಳು ಸಮನಾಗಿವೆ because both points are at the same distance from the x-axis. We have y coordinates of these 2 points are same as the distance between these 2 points and x-axis is constant. So ಎರಡು ಬಿಂದುಗಳು x ಅಕ್ಷದಿಂದ ಒಂದೇ ದೂರದಲ್ಲಿರೋದ್ರಿಂದ ಅವುಗಳ y ನಿರ್ದೇಶಾಂಕಗಳು ಸಮನಾಗಿರುತ್ತವೆ. So one thing you just conclude that if the points lie on the line parallel to the x-axis, then their y coordinates are same. ಬಿಂದುಗಳು x ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೆ ಇದ್ದರೆ ಅವುಗಳ y ನಿರ್ದೇಶಾಂಕಗಳು ಒಂದೇ ಆಗಿರುತ್ತವೆ ಎಂಬುದನ್ನು ನೀವು ಗಮನಿಸಬಹುದು. Now let us find the distance between x and y. ಈ x ಮತ್ತು y ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ಅಂತಂದ್ರೆ ನಾವೇನ್ ಮಾಡೋಣ, ಇವಾಗ ಈ x ಮತ್ತು y ಬಿಂದುಗಳಿಂದ x ಅಕ್ಷಕ್ಕೆ ಲಂಬಗಳನ್ನು ಎಳೆಯೋಣ. x ಅಕ್ಷದಿಂದ ಎಳೆದಂತ x ಬಿಂದುವಿನಿಂದ x ಅಕ್ಷಕ್ಕೆ ಎಳೆದಂತ ಲಂಬ ದ ಪಾದವು a ಆಗಿರಲಿ, ಅದರ ನಿರ್ದೇಶಾಂಕಗಳು x1, 0. ಯಾಕೆಂದ್ರೆ ಬಿಂದು y ಅಕ್ಷದ ಮೇಲೆ x ಅಕ್ಷದ ಮೇಲೆ ಇರೋದ್ರಿಂದ y ನಿರ್ದೇಶಾಂಕ 0 ಆಗಿರುತ್ತೆ. ಅದೇ ರೀತಿ y ನಿಂದ ಎಳೆದಂತ ಲಂಬದ ಪಾದ ಅದರ ಹೆಸರು b, ಅದರ ನಿರ್ದೇಶಾಂಕಗಳು x2, 0. ಯಾಕೆಂದ್ರೆ ಈ y ಮತ್ತು b ಬಿಂದುಗಳು y ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೆ ಇರೋದ್ರಿಂದ ಅವುಗಳ x ನಿರ್ದೇಶಾಂಕಗಳು ಒಂದೇ ಆಗಿರ್ತವೆ. Since y and b are on the line parallel to the y-axis, therefore their x coordinates will be same. ಅದೇ ರೀತಿ ಇಲ್ಲಿ ಸಹ x ಮತ್ತು a ಬಿಂದುಗಳು y ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೆ ಇರೋದ್ರಿಂದ x ನಿರ್ದೇಶಾಂಕ x1 ಮತ್ತು a ನ x ನಿರ್ದೇಶಾಂಕ ಸಹ x1. Just now ಈಗ completed a rectangle. This is a rectangle and we know that opposite sides of the rectangle are equal.
So distance between x and y is nothing but the length of the line segment xy, or in this quadrilateral, in this rectangle, it is length of the side xy. ಸೊ ಈ ಒಂದು ಆಯತದಲ್ಲಿ x ಮತ್ತು y ಬಿಂದುಗಳ ನಡುವಿನ ದೂರ ಅಂತಂದ್ರೆ ಅದು xy ಬಾಹುವಿನ ಉದ್ದ ಅಂತ ಅರ್ಥ. ಇದು ಆಯತವಾಗಿರೋದ್ರಿಂದ ಆಯತದ ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ ಲೆಂತ್ ಆಫ್ xy ಈಸ್ ನಥಿಂಗ್ ಬಟ್ ಲೆಂತ್ ಆಫ್ AB. ನಾವು ಈಗ ತಾನೇ x ಅಕ್ಷದ ಮೇಲೆ ಎರಡು ಬಿಂದುಗಳ ನಡುವಿನ ದೂರ ಯಾವ ರೀತಿ ಕಂಡುಹಿಡಿಬೇಕಂತ ನೋಡಿದೀವಿ. ಇಟ್ ಈಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದೇರ್ x ಕೋಆರ್ಡಿನೇಟ್ಸ್. ನಮ್ಗೆ ಈಗಾಗಲೇ ಗೊತ್ತಿದೆ ಇದು ಆ ಎರಡು ಬಿಂದುಗಳ x ನಿರ್ದೇಶಾಂಕಗಳ ವ್ಯತ್ಯಾಸದ ನಿರಪೇಕ್ಷ ಬೆಲೆ ಆಗಿರುತ್ತದೆ ಅಂತ. ಸೊ AB ಈಸ್ ನಥಿಂಗ್ ಬಟ್ OB minus OA. OB is x2 and OA is x1. Since this can be negative, this can be positive, but distance can never be negative, so we will use the absolute value. So ಈಗ ನಾವು x ಅಕ್ಷದ ಮೇಲೆ ಎರಡು ಬಿಂದುಗಳಿದ್ದಾಗ ಮತ್ತು x ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೆ ಎರಡು ಬಿಂದುಗಳಿದ್ದಾಗ ಸೂತ್ರ ಒಂದೇ, ಅವುಗಳ ನಡುವಿನ ದೂರ ಅವುಗಳ x ನಿರ್ದೇಶಾಂಕಗಳ ವ್ಯತ್ಯಾಸದ ನಿರಪೇಕ್ಷ ಬೆಲೆ. So if the points are on the x-axis or the points are on the line parallel to the x-axis, then the distance between them is nothing but the absolute value of the difference between their x coordinates. Similarly, same thing we can see in case of y-axis also. ಇದೇ ರೀತಿ ನಾವು y ಅಕ್ಷದ ಮೇಲೆ ಇರುವಂತಹ ಎರಡು ಬಿಂದುಗಳ ನಡುವಿನ ದೂರವನ್ನು ಸಹ ಈ ರೀತಿ ಹೇಳ್ಬಹುದು. Then distance between P and Q is nothing but the difference between the absolute value of the difference between their y coordinates. So ಈ ರೀತಿ y ಅಕ್ಷದ ಮೇಲೆ ಎರಡು ಬಿಂದುಗಳಿದ್ದರೆ ಆ ಎರಡು ಬಿಂದುಗಳ ನಡುವಿನ ದೂರವು ಆ ಎರಡು ಬಿಂದುಗಳ y ನಿರ್ದೇಶಾಂಕಗಳ ವ್ಯತ್ಯಾಸದ ನಿರಪೇಕ್ಷ ಬೆಲೆ ಆಗಿರುತ್ತದೆ. In the same way we can find the distance between the 2 points which are lying on the line parallel to the y-axis. Again it is same as we did in case of the points which are lying on the line parallel to the x-axis. ಅಲ್ಲಿರುವಂತ ಪ್ರಕ್ರಿಯೆಯನ್ನು ನಾವು ಪುನರಾವರ್ತಿಸಿದರೆ xy is nothing but AB. AB is OAB minus OA and it is y2 minus y1. ಹಾಗೇನೆ ಇಟ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ, ನಿರಪೇಕ್ಷ ಬೆಲೆ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಒಂದು ವಿಷಯವನ್ನು ಗಮನಿಸಬಹುದು. ಇಫ್ ದ ಪಾಯಿಂಟ್ಸ್ ಆರ್ ಆನ್ ದ y-axis or on the line parallel to y-axis, then distance between those 2 points are the absolute value of the difference between their y coordinates. ಸೊ ಬಿಂದುಗಳು y ಅಕ್ಷದ ಮೇಲೆ ಇರಲಿ ಅಥವಾ y ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೆ ಇರಲಿ, ಅವುಗಳ ನಡುವಿನ ದೂರವು ಯಾವಾಗಲೂ ಅವುಗಳ y ನಿರ್ದೇಶಾಂಕಗಳ ವ್ಯತ್ಯಾಸದ ನಿರಪೇಕ್ಷ ಬೆಲೆಯಾಗಿರುತ್ತದೆ. ಈಗ ನಾವು ಎರಡು ಬಿಂದುಗಳು x ಅಕ್ಷದ ಮೇಲೆ ಇದ್ದರೆ, x ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೆ ಇದ್ದರೆ, y ಅಕ್ಷದ ಮೇಲೆ ಇದ್ದರೆ, y ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೆ ಇದ್ರೆ ಅವುಗಳ ನಡುವಿನ ದೂರ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡಿದ್ದೀವಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಒಂದೇ ಒಂದು ಬಿಂದುವನ್ನು ಪರಿಗಣಿಸೋಣ, ಪಾಯಿಂಟ್ P. ಈಗ ಈ ಬಿಂದು ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಫ್ರಮ್ ದ ಒರಿಜಿನ್ ಅನ್ನೋದನ್ನ ನೋಡೋಣ. ಸೊ ಡಿಸ್ಟೆನ್ಸ್ ಅಂತಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್, ದಟ್ ಈಸ್ ಲೈನ್ ಸೆಗ್ಮೆಂಟ್. ನಮಗೀಗ OP ಯ ಉದ್ದವನ್ನ ಕಂಡುಹಿಡಿಯಬೇಕಾಗಿದೆ. ಈ P ಬಿಂದುವಿನ ನಿರ್ದೇಶಾಂಕಗಳು x ಮತ್ತು y ಅಂತ ಇಟ್ಕೋಣ. ಈಗ ನಮಗೆ OP ಯ ಉದ್ದವನ್ನ ಕಂಡುಹಿಡಿಯಬೇಕಾದ್ರೆ this is x coordinate and we know that this is the distance of point P from the y axis. ಸೊ ಅದಕ್ಕೆ ನಾವು P ಬಿಂದುವಿನಿಂದ y ಅಕ್ಷಕ್ಕೆ ಒಂದು ಲಂಬವನ್ನು ಎಳೆದುಕೊಳ್ಳೋಣ. ಅದರ ಉದ್ದ x ಮಾನಗಳಾಗಿರ್ತದೆ. ಅದರ ಪಾದ a ಆಗಿದೆ. ಅದರ ನಿರ್ದೇಶಾಂಕಗಳು 0, y ಆಗಿದೆ. ಅದೇ ರೀತಿ P ಬಿಂದುವಿನಿಂದ ನಾವು x ಅಕ್ಷಕ್ಕೆ ಒಂದು ಲಂಬವನ್ನು ಎಳೆದುಕೊಂಡಾಗ ಅದರ ಪಾದ B ಮತ್ತು ಅದರ ನಿರ್ದೇಶಾಂಕಗಳು x, 0. ಈಗ P ಯು y ಅಕ್ಷದಿಂದ x ಮಾನಗಳಷ್ಟು ದೂರದಲ್ಲಿರೋದ್ರಿಂದ
AP ಯ ಉದ್ದವು x ಆಗಿರ್ತದೆ ಮತ್ತು P ಯು x ಅಕ್ಷದಿಂದ ವಾಯುಮಾನಗಳಷ್ಟು ದೂರದಲ್ಲಿರುವುದರಿಂದ ಅದರ ಉದ್ದವು y ಆಗಿರ್ತದೆ. ಈಗ ನೀವು ಗಮನಿಸಬಹುದು OAPB is a rectangle and in rectangle opposite sides are equal, therefore AP and OB are equal, hence OB is also x, and OA and BP are equal, hence OA is also y. ಈಗ ನಮಗೆ OP ಯನ್ನ ನೋಡಿದರೆ ಇದು ಈ ಒಂದು ಆಯತಕ್ಕೆ ಸಂಬಂಧಿಸಿದಂತೆ ಕರ್ಣವಾಗಿದೆ. OP is the diagonal of this rectangle, or we can say OP is the hypotenuse of this triangle or this triangle. OP ಯು ನಾವು ಆಯತವನ್ನು ಪರಿಗಣಿಸಿದರೆ ಕರ್ಣವಾಗಿರ್ತದೆ. ಈ ತ್ರಿಭುಜ ಅಥವಾ ಈ ತ್ರಿಭುಜವನ್ನು ಪರಿಗಣಿಸಿದರೆ ಆ ಎರಡು ತ್ರಿಭುಜಗಳಿಗೆ ಅದು ವಿಕರ್ಣವಾಗಿದೆ. ನಮಗೆ ಗೊತ್ತಿದೆ, when we know the two sides of a right angle triangle, we can find its third side by using Pythagoras theorem, and we know that in a right angle triangle square of the hypotenuse is equals to the sum of the squares of the other two sides ಅಂತ. ಹಾಗಾಗಿ ತ್ರಿಭುಜ OBP ಅನ್ನು ನಾವು ಪರಿಗಣಿಸಿದರೆ distance between O and P, which is given by OP, can be calculated by using the Pythagoras theorem, that is OP square equals to OB square plus BP square. ಈಗ OB ಬಂದು x ಇರೋದ್ರಿಂದ ಅದು x ಸ್ಕ್ವೇರ್ ಆಯಿತು, ಪ್ಲಸ್ BP y ಇದೆ, y ಸ್ಕ್ವೇರ್ ಆಗ್ತದೆ. ಬಟ್ ವಿ ವಾಂಟ್ OP ಓನ್ಲಿ, therefore OP equals to square root of x square plus y square. ಸೊ ಅದರಿಂದ ಯಾವುದೇ ಮೂಲ ಬಿಂದುವಿನಿಂದ ಇರುವ ದೂರವು ಅದರ ನಿರ್ದೇಶಾಂಕಗಳ ವರ್ಗಗಳ ಮೊತ್ತದ ವರ್ಗಮೂಲಕ್ಕೆ ಸಮನಾಗಿರುತ್ತದೆ. ಸೊ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದ ಒರಿಜಿನ್ ಈಸ್ ನಥಿಂಗ್ ಬಟ್ ದ ಸ್ಕ್ವೇರ್ ರೂಟ್ ಆಫ್ the sum of the squares of its coordinates. So P ಬಿಂದುವು ಮೂಲ ಬಿಂದುವಿನಿಂದ ಇರುವ ದೂರವು x square plus y square ನ ವರ್ಗಮೂಲಕ್ಕೆ ಸಮ. Now the last and most important distance formula is when the point is neither lying on x-axis nor y-axis, or it is neither lying on the line parallel to x-axis nor the line parallel to the y-axis. ಬಿಂದುಗಳು x ಅಕ್ಷದ ಮೇಲೂ ಇಲ್ಲ, x ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೂ ಇಲ್ಲ, y ಅಕ್ಷದ ಮೇಲೂ ಇಲ್ಲ, y ಅಕ್ಷಕ್ಕೆ ಸಮಾಂತರವಾಗಿರುವ ರೇಖೆ ಮೇಲೂ ಇಲ್ಲ. ಆ ರೀತಿ ಇದ್ದಾಗ ಆ ಬಿಂದುಗಳ ನಡುವಿನ ದೂರವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಬಹಳ ಪ್ರಮುಖವಾದಂಥ ಒಂದು ಸೂತ್ರ. ಇದು ನಮ್ಮ 10ನೇ ತರಗತಿಯಲ್ಲಿ ಪ್ರಸ್ತುತದಲ್ಲಿರುವಂತಹ ಅತ್ಯಂತ ಪ್ರಮುಖವಾದ ಸೂತ್ರವಾಗಿದೆ. ದಯವಿಟ್ಟು ಇದರ ಒಂದು ಡೆರಿವೇಶನ್ ಅನ್ನ, ವ್ಯುತ್ಪತ್ತಿಯನ್ನ ಗಮನಿಸಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಲೈನ್ ವಿಚ್ ಈಸ್ ನೈದರ್ ಪ್ಯಾರಲಲ್ ಟು x ಆಕ್ಸಿಸ್ ನಾರ್ ಪ್ಯಾರಲಲ್ ಟು y ಆಕ್ಸಿಸ್. ಈಗ x ಅಕ್ಷಕ್ಕೆ ಆಗಲಿ ಅಥವಾ y ಅಕ್ಷಕ್ಕೆ ಆಗಲಿ ಸಮಾಂತರವಲ್ಲದ ಒಂದು ಸರಳ ರೇಖೆಯನ್ನ ಗಮನಿಸಿ. ಅಂಡ್ ಕನ್ಸಿಡರ್ ದ ಟೂ ಪಾಯಿಂಟ್ಸ್ P x1 y1 and Q x1 y1 on this line. ಈಗ ಈ ಬಿಂದುವಿನ ಮೇಲೆ P x1 y1 ಮತ್ತು Q x2 y2 ಬಿಂದುಗಳನ್ನು ಗುರುತಿಸೋಣ. Now let us find the distance between P and Q. How to find? Let us derive a formula to find the distance between these two points. ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರವನ್ನು ಕಂಡುಹಿಡಿಯೋಣ. ಇವಾಗ ಅದಕ್ಕೆ ನಾವು ಮಾಮೂಲಿನಂತೆ ಈ ಎರಡೂ ಬಿಂದುಗಳಿಂದ x ಅಕ್ಷಕ್ಕೆ ಲಂಬ ರೇಖೆಗಳನ್ನು ಎಳೆಯೋಣ. P ಬಿಂದುವಿನಿಂದ ಎಳೆದಂತ ಲಂಬವು x ಅಕ್ಷವನ್ನ A ಬಿಂದುವಿನಲ್ಲಿ ಛೇದಿಸಲಿ. ಅದರ ನಿರ್ದೇಶಾಂಕಗಳು x1, 0 ಆಗಿರ್ತದೆ, ನಮಗೆ ಗೊತ್ತು. ಅದೇ ರೀತಿ Q ಬಿಂದುವಿನಿಂದ x ಅಕ್ಷಕ್ಕೆ ಎಳೆದಂತಹ ಲಂಬವು x ಅಕ್ಷವನ್ನ P ಬಿಂದುವಿನಲ್ಲಿ ಛೇದಿಸಲಿ. ಅದರ ನಿರ್ದೇಶಾಂಕಗಳು x2, 0 ಆಗಿರ್ತದೆ. ಈಗ ಈ P ಬಿಂದುವಿನ ಮೂಲಕ y ಅಕ್ಷಕ್ಕೆ ಲಂಬವಾಗಿ ಅಥವಾ x ಅಕ್ಷಕ್ಕೆ ಸಮಾಂತರವಾಗಿ ಥ್ರೂ P will draw a line perpendicular to y axis or parallel to the x axis. ಎರಡು ಒಂದೇ ಅರ್ಥ. ಸೊ
ಆ ರೇಖೆ ಪಿ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಅದು y ಅಕ್ಷಕ್ಕೆ ಲಂಬವಾಗಿದೆ ಅಥವಾ x ಅಕ್ಷಕ್ಕೆ ಸಮಾಂತರವಾಗಿದೆ. ಸೊ ದ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ P and this is perpendicular to y axis, or we can say this is parallel to the x axis. Now the base of the perpendicular of this line, ಈ ಲೈನ್ x ಅಕ್ಷವನ್ನು ಛೇದಿಸುವ ಬಿಂದುವಿನ ಹೆಸರು r ಅಂತ ಕೊಡೋಣ. ಅದರ ನಿರ್ದೇಶಾಂಕಗಳು 0, y1 ಆಗಿರ್ತವೆ. And the same line is intersecting BQ at a point, and let us call that point as S, and its coordinates are x2, y1, because the point is on the line parallel to the x-axis. Therefore y coordinates of all the points should be same, and it is not only on the line parallel to the y-axis, it is also on the line parallel to the y-axis. It is not only on the line parallel to the x-axis, it is also on the line parallel to the y-axis. Therefore its x coordinates of all these 3 points should be same. ಅದರಿಂದ s ಬಿಂದುವಿನ x ನಿರ್ದೇಶಾಂಕ x2 ಆಗಿರ್ತದೆ ಮತ್ತು ಅದರ y ನಿರ್ದೇಶಾಂಕ y1 ಆಗಿರ್ತದೆ. Now let us consider this triangle, and you notice that this is a right angle triangle. ಈಗ PQS ತ್ರಿಭುಜವನ್ನು ಪರಿಗಣಿಸಿರಿ. ಈ PQS ತ್ರಿಭುಜದಲ್ಲಿ ನಾವು ಕಂಡುಕೊಂಡಂತೆ angle S is 90 degree, therefore it is a right angle triangle, and we need to find the distance between P and Q. That means we need to find the length of this side which is hypotenuse. ಈ PQ ನ ಉದ್ದವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈ PQ ತ್ರಿಭುಜ PQS ನಲ್ಲಿ ವಿಕರ್ಣವಾಗಿದೆ. ವಿಕರ್ಣ ನಮಗೆ ಕಂಡುಹಿಡಿಯಬೇಕಂದ್ರೆ ಉಳಿದ ಎರಡು ಬಾಹುಗಳ ಉದ್ದ ಗೊತ್ತಿರಬೇಕು. So we should know the distance between P and S and distance between Q and S, and we have already seen that if the points are lying on the line parallel to x-axis, then distance between them is given by the difference between their x coordinates. So ಅದರಿಂದ ಈ ಎರಡು ಬಿಂದುಗಳ ನಡುವಿನ ದೂರ x2 minus x1, of course it is absolute value. P ಮತ್ತು S ಬಿಂದುಗಳ ನಡುವಿನ ದೂರವು P ಮತ್ತು S ಬಿಂದುಗಳ x ನಿರ್ದೇಶಾಂಕಗಳ ವ್ಯತ್ಯಾಸವಾಗಿದೆ. ಅದೇ ರೀತಿ Q ಮತ್ತು S ಬಿಂದುಗಳ ನಡುವಿನ ದೂರವು Q ಮತ್ತು S ಬಿಂದುಗಳ ನಡುವಿನ y ನಿರ್ದೇಶಾಂಕಗಳ ವ್ಯತ್ಯಾಸವಾಗಿದೆ, because these 2 points are lying on the line parallel to the y axis. Now we got a triangle PQS in which base length is x2 minus x1, perpendicular length is y2 minus y1, and we need to find the length of the hypotenuse. ಪಾದದ ಉದ್ದವು x2 minus x1 ಆಗಿದೆ, ಲಂಬದ ಉದ್ದವು y2 minus y1 ಆಗಿದೆ. ನಮಗೆ ವಿಕರ್ಣದ ಉದ್ದ ಬೇಕಾಗಿದೆ. ಹಾಗಾಗಿ ತ್ರಿಭುಜ PQS ಅನ್ನು ನಾವು ಪರಿಗಣಿಸಿದಾಗ PQ ನ ಉದ್ದವು ಏನು ಬರ್ತದೆ? PQ ಸ್ಕ್ವೇರ್ ಈಕ್ವಲ್ಸ್ ಟು PS square plus SQ square or QS square. PS is x2 minus x1, therefore PS square is x2 minus x1 whole square. QS ಬಂದು y2 minus y1 ಇದೆ, ಹಾಗಾಗಿ QS square ಅಂದರೆ y2 minus ಇಲ್ಲಿ y1 ಮಾಡ್ಕೊಬೇಕು. ಎರಡು y2 ಆಗಿದೆ, y2 minus y1 ಆಗಬೇಕದು. y2 minus y1 whole square. ನಮಗೆ PQ ಬೇಕಾಗಿರೋದ್ರಿಂದ so PQ is equals to square root of x2 minus x1 whole square plus y2 minus y1 whole square. ದಯವಿಟ್ಟು ಗಮನಿಸಿ, ನಮ್ಮ ಪಠ್ಯ ಪುಸ್ತಕದಲ್ಲಿ ಎರಡು ಬಿಂದುಗಳ ನಡುವಿನ ದೂರ ಈ ರೀತಿ ಕೊಟ್ಟಿದ್ದಾರೆ, ಬಟ್ ಯು ಕ್ಯಾನ್ ರೈಟ್ ದಿಸ್ ಆಸ್ PQ equals to under root of x1 minus x2 whole square plus y1 minus y2 whole square. ಸೊ ಈ ರೀತಿಯಾಗಿ ನಾವು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ವಿವಿಧ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿ ಸೂತ್ರಗಳನ್ನು ನಾವು ಉಪಯೋಗಿಸಬೇಕು ಅನ್ನೋದನ್ನು ನೋಡಿದ್ದೀವಿ. ಇದರ ಮೇಲೆ ಆಧಾರಿತವಾದಂಥ ಲೆಕ್ಕಗಳನ್ನು ನಮ್ಮ ಮುಂದಿನ ತರಗತಿಗಳಲ್ಲಿ ಬಿಡಿಸೋಣ ಮತ್ತು ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥವುಗಳನ್ನು ಪರಿಗಣಿಸೋಣ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಅವಧಿಯನ್ನು ಮುಗಿಸ್ತೀವಿ. ಧನ್ಯವಾದಗಳು. ಪ್ರಾರಂಭದಲ್ಲಿ ತಿಳಿಸಿದಂತೆ ಈ ತರಗತಿಗೆ ನಿಮಗೆ ಸೇರಲಿಕ್ಕೆ
ಇಷ್ಟವಿದ್ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಪ್ರಾರಂಭದಲ್ಲಿ ಕೊಟ್ಟಂತಹ ಫೋನ್ ನಂಬರ್ಗೆ ಕರೆ ಮಾಡಿ ವಿವರಗಳನ್ನು ಪಡೆದುಕೊಳ್ಳತಕ್ಕದ್ದು. ಧನ್ಯವಾದಗಳು.